ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಗಾಲ ಸೃಷ್ಟಿಯಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಇಂತಹ ಸಮಯದಲ್ಲಿ CWMA ನೀಡಿರೋ ಆದೇಶ ನಿಜಕ್ಕೂ ಕರುನಾಡಿಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ಹರಿಸುವಂತೆ ಆದೇಶವನ್ನು ನೀಡಿದೆ. ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಕೊರತೆ ಹಾಗೆ ನೀರಿನ ಅಭಾವದ ನಡುವೆಯೂ ಈ ಆದೇಶ ಬಂದಿದೆ. ನಿಜಕ್ಕೂ ಕರುನಾಡಿನ ಪಾಲಿಗೆ ಮರಣ ಶಾಸನ ಇದು. ಈ ಅನ್ಯಾಯವನ್ನ ವಿರೋಧಿಸಿ ರಾಜ್ಯವ್ಯಾಪಿ ಹೋರಾಟ ನಡೀತಾ ಇದೆ. ಈ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಕಾವೇರಿ ಕಿಚ್ಚು, ಕನ್ನಡಮ್ಮ ಸಿಟ್ಟು. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ನಾವು ಕೊಡೋದಿಲ್ಲ, ಹರಿಸೋದು ಬೇಡ ಅಂತ ರಾಜ್ಯವ್ಯಾಪಿ ಹೋರಾಟ ನಡೀತಾ ಇದೆ. ಅಂದ್ರೆ ನಮಗೆ ಇದ್ರೆ ಓಕೆ, ಬಟ್ ನಮ್ಗೇನೆ ಇಲ್ಲ ಇಲ್ಲಿ, ಹೇಗೆ ನಾವು ಬೇರೆಯವ್ರಿಗೆ ಬಿಟ್ಕೊಡೋದು ಅನ್ನೋದು ಎಲ್ಲರ ಪ್ರಶ್ನೆ. ಕಾವೇರಿ ನದಿ ನೀರು ಹರಿಸೋದು ಬೇಡವೇ ಬೇಡ ಅಂತ ಕಂಪ್ಲೀಟ್ ಆಗಿ ಕರ್ನಾಟಕ ಸಿಡಿದೆದ್ದಿದೆ. ಮಂಡ್ಯ ಹಾಗೂ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆಗಳು ಬೀದಿಗೆ ಇಳಿದಿವೆ. ಹಾಗೆ ಕಾವೇರಿ ಅನ್ಯಾಯವನ್ನ ವಿರೋಧಿಸಿ ಕರ್ನಾಟಕ ಬಂದ್ ಆಗತ್ತಾ ಕಾದು ನೋಡಬೇಕು. ಯಾಕಂದ್ರೆ ಸದ್ಯದ ಪರಿಸ್ಥಿತಿ ಅದೇ ರೀತಿ ಇದೆ. ಆದ್ರೆ ಸಿಎಂ ಈಗ ತಾನೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ರಲ್ಲಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ಎಲ್ಲವನ್ನೂ ಕೂಡ ನಾವು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಹಾಗೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಸಂಘಟನೆಗಳು ನಿರ್ಧಾರವನ್ನ ಮಾಡ್ಕೊಂಡಿವೆ, ಫಿಕ್ಸ್ ಮಾಡ್ಕೊಂಡಿವೆ. ಮಳೆ ಕೊರತೆಯಾಗಿದ್ದು ರಾಜ್ಯದ ಪರಿಸ್ಥಿತಿ ಸರಿ ಇಲ್ಲ. ಇದರ ಜೊತೆಗೆ ವಿಜಯ್ ಅವರನ್ನ, ಅಂದ್ರೆ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಅವರನ್ನ ಭೇಟಿ ಆಗ್ಬೇಕಿತ್ತು. 3ನೇ ತಾರೀಕಿಗೆ ಸೋಮವಾರ ನಿಗದಿಯಾಗಿತ್ತು. ಬಟ್ ಅದನ್ನ ಪೋಸ್ಟ್ಪೋನ್ ಮಾಡಿದೀವಿ ಅಂತ ಸಿಎಂ DK ಶಿವಕುಮಾರ್ ಈಗ ತಾನೇ ಪ್ರೆಸ್ ಮೀಟ್ ನಲ್ಲಿ ತಿಳಿಸಿದ್ರು. ಸದ್ಯ ಪರಿಸ್ಥಿತಿ ಸರಿ ಇಲ್ಲ, ಹೀಗಾಗಿ ನಾವೇ ಪೋಸ್ಟ್ಪೋನ್ ಮಾಡಿದೀವಿ. ಮತ್ತೆ ಮುಂದೊಂದು ದಿನ ಸಮಯ ಸಂದರ್ಭ ಬಂದಾಗ ಯಾವಾಗ ಸೂಕ್ತ ಅನ್ಸುತ್ತೆ ಆಗ ಅವ್ರ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತಲೂ ಕೂಡ ಸಿಎಂ DK ತಿಳಿಸಿದ್ದಾರೆ. ಆದರೆ ಸದ್ಯಕ್ಕಂತೂ ಪರಿಸ್ಥಿತಿ ಮಿತಿಮೀರಿ ಹೋಗ್ತಾ ಇದೆ. ರಾಜ್ಯದಲ್ಲಿ ಒಂದ್ ಕಡೆ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ. ಈ ಹಿಂದೆ ಜಲಸಂಪನ್ಮೂಲ ಸಚಿವರೇ ಹೇಳಿದ್ರು, ಅಂದ್ರೆ ಕರ್ನಾಟಕದಲ್ಲಿ ಮಳೆಯ ಕೊರತೆ ಇದೆ, ಇದರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬಟ್ ರೈತರು ಸ್ವಲ್ಪ ತಜ್ಞರನ್ನ ಭೇಟಿಯಾಗಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿಬೇಕು ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡಿ ಬೆಳೆಯನ್ನ ಬೆಳೀರಿ ಎನ್ನುವಂಥ ಒಂದು ಸಲಹೆಯನ್ನ ನೀಡಿದ್ರು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮಗೇನೆ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ, ಬಟ್ ಅಂಥದ್ರಲ್ಲಿ ತಮಿಳುನಾಡಿಗೆ ನೀರನ್ನ ಕೊಡಬೇಕು ಎನ್ನುವಂಥ ಆದೇಶ ಬಂದಿದೆ. ಈ ಬಗ್ಗೆ ನಮ್ಮ ಸಿಎಂ DK ಶಿವಕುಮಾರ್ ಹಾಗೆ ಬಹಳಷ್ಟು ಜನ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಕಾವೇರಿ ಆರತಿ ಕೂಡ ನಾನು ಮಾಡಿದೆ. ಸೊ ಜನ ಭಾಳ ಸಂತೋಷವಾಗಿ ಒಳ್ಳೆ ಮಳೆ ಬೆಳೆ ಎಲ್ಲ ಕೂಡ ಆಯಿತು. 106 TMC 177 TMC ನೀರನ್ನು ಬಿಡೋ ಜಾಗದಲ್ಲಿ 400 TMC ಹೆಚ್ಚು TMC ತಮಿಳುನಾಡಿಗೆ ಹರಿದೋಯ್ತು. ಸೊ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗಲಿಲ್ಲ, ಬಿಡಲೇಬೇಕಾದಂಥ ಅನಿವಾರ್ಯತೆ. ಅವರು ಸಂತೋಷಪಟ್ಟಿದ್ದಾರೆ. ಸಮುದ್ರಕ್ಕೂ ಹೋಗಿದೆ ನೀರು. ಇದು ದಾಖಲೆಯಲ್ಲಿ ಎಲ್ಲ ನಂಬರ್ಗಳು ನಿಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಇವತ್ತು ನಮಗೆ ಬಿಳುಗುಂಡ್ಲಿಗೆ 3500 ಕ್ಯೂಸಿಕ್ ಬಿಡಬೇಕು ಅಂತೇಳಿ ಆದೇಶ ಏನು ಕೊಡ್ತು, ಅದಕ್ಕೆ ನಾವು ಅಪೀಲ್ ಆಗ್ತೇವೆ CWMA ಮುಂದೆ. ಕೆಲವು ನನ್ನ ವಿರೋಧ ಪಕ್ಷದ ಸ್ನೇಹಿತರು, ನಮ್ಮ ಅಧಿಕಾರಿಗಳು ಹೋಗಲಿಲ್ಲ ಅಂಥೇಳಿ ಪಾಪ ಅವರ ಆರೋಪಗಳನ್ನು ಕೂಡ ಮಾಡಿದ್ರು. ನಾನು ಅವ್ರಿಗೇನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಕರ್ನಾಟಕದ ನೆಲ ಜಲ ವಿಚಾರ ಬಂದಂತೆ ನಾವು ಸದಾ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ. ಅಂದರೆ ನಮ್ಮ ಕರ್ನಾಟಕದ ಧ್ವನಿಯನ್ನು ಎತ್ತಿಡಿಯೋದಕ್ಕೆ ಸಮಾನ ಮನಸ್ಕರರು ಯಾರೇ ಕೂಡ ಹೋರಾಟಗಳು ಮಾಡಿದಾಗ ನಿಂತಿದ್ದೀವಿ. ಕಳೆದ 2023 ನವೆಂಬರಲ್ಲೂ ಕೂಡ ನೀರಿನ ಅಭಾವ ಆಗಿತ್ತು. ಆಗಲೂ ಕೂಡ ಹೋರಾಟ ಬಂದಿತ್ತು. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ನೆಲ ಜಲ ಸಂರಕ್ಷಣಾ ಸಮಿತಿ ಅನ್ನೋ ಒಂದು ವೇದಿಕೆಯಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ, ಪ್ರತಿಭಟನೆಯನ್ನು ಮಾಡಿದ್ವಿ ರಾಜ್ಯಾದ್ಯಂತ. ಇವತ್ತು ಈ ಸಭೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಶಾಂತಿಯುತವಾಗಿ
ಹೋರಾಟ ಏನೇ ಇದ್ರೂ ಕೂಡ ನಾವು ಖಂಡಿತ ಬೆಂಬಲ ಕೊಡ್ತೀವಿ. ಈ ಕಾವೇರಿ ವಿಚಾರ ಎಲ್ಲರ ಹಕ್ಕಿದು. ಇದು ಮಲತಾಯಿ ಧೋರಣೆ ಮಾಡಬಾರ್ದು. ಯಾರೇ ಇರಲಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಂತಹ ನಮ್ಮ ಮುಖ್ಯಮಂತ್ರಿಗಳು ಇಂದು ಕಾವೇರಿಗಾಗಿ ನಾವು ಈ ಒಂದು ವಿಚಾರವಾಗಿ ಬಂದ್ ಘೋಷಣೆ ಮಾಡಿದ್ದೀವಿ. ಕನ್ನಡ ಪರ ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಈ ಬಂದಿಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ನಾವು ಮೈಸೂರು ಭಾಗದವ್ರು, ನಮ್ಮ ಕಾವೇರಿನ ನಾವು ಯಾವತ್ತೂ ಯಾರಿಗೂ ಬಿಟ್ಕೊಡೋಕ್ಕೆ ನಾವು ಇಷ್ಟಪಡಲ್ಲ. ಅದರಲ್ಲೂ ತಮಿಳ್ನಾಡಿಗೆ ಬಿಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದನ್ನು ಯಾವ ಥರ ಎಲ್ಲ ಕನ್ನಡ ಅಭಿಮಾನಿಗಳ ನಿರ್ಧಾರ ತಗೊತಾರ ಅದ್ರ ಮೇಲೆ ನಾವು ಕಾವೇರಿ ನೀರನ್ನು ನಮ್ಮದು ಅಂತ ಹೋರಾಟ ಮಾಡ್ತೀವಿ ಎಲ್ಲರ ಪರವಾಗೂ. ಕಾವೇರಿ ನಮ್ಮದು, ನಮ್ಮ ಹಕ್ಕು. ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಮತ್ತು ಈಗ ಅವರು ಎರಡನೇ ಬೆಳೆ ಬೆಳ್ಕೊಳ್ಳೋಕ್ಕೋಸ್ಕರ ನೀರು ಕೇಳ್ತಾ ಇದ್ದಾರೆ ಅಂದರೆ ಈಗ ನಮಗೆ ಎಷ್ಟು ಕಷ್ಟ ಆಗ್ತಾಯಿದೆ ನೀರಿಗೆ. ಇಲ್ಲಿ ಮಳೆನೇ ಇಲ್ಲ, ನಮಗೆ ಬೆಳೆ ಬೇಡ, ತಕ್ಷಣಕ್ಕೆ ಈಗ ನಮ್ಗೆ ಉಪಯೋಗಿಸ್ಬೇಕಂದ್ರೆ ನಮ್ಮ ದಿನ ಬಳಕೆಗೆ ನೀರೇ ಇಲ್ಲದೆ ನಾವೇ ಒದ್ದಾಡ್ತಾವಿದ್ದೀವಿ ಅನ್ನುವಾಗ ತಮಿಳ್ನಾಡಿಗೆ ನೀರು ಬಿಡೋದ್ರಲ್ಲಿ ಅರ್ಥನೇ ಇಲ್ಲ. ಅದಕ್ಕಾಗಿ ನಾವು ಎಲ್ಲ ರಾಜ್ಯದಲ್ಲೇ ಆಗಲಿ ಅಥವಾ ಜಿಲ್ಲೆನಲ್ಲೇ ಆಗಲಿ ಉಗ್ರವಾದಂಥ ಹೋರಾಟನ ನಾವು ವಾಟಾಳ್ ಸಾಹೇಬರಿಂದ ಮಾಡೋದಕ್ಕೆ ಸಿದ್ಧ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಕರುನಾಡ ವಿಷ್ಣು ಸೇನೆ ಸಂಸ್ಥಾಪಕರು ವಿಷ್ಣು ಚಂದ್ರ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನೀರಾವರಿ ತಜ್ಞರು ವಲ್ಲೀಶ್ ಕೌಶಿಕ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿಷ್ಣು ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಸದ್ಯದ ಈ ಪರಿಸ್ಥಿತಿ ಬಗ್ಗೆ ಅಥವಾ ಈ CWMA ಆದೇಶದ ಬಗ್ಗೆ ಏನು ಹೇಳ್ತೀರಾ ನೀವು? ಏನಿಲ್ಲ ಮೇಡಮ್, ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಎಲ್ರಿಗೂ ನೋವಿನ ಸಂಗಾತಿ. ಮಳೆ ಇಲ್ಲ, ನಾವು ಕೂಡ ಒಬ್ಬ ರೈತರು. ಇವತ್ತು ಇಡೀ ಕನ್ನಡ ಪರ ಹೋರಾಟಗಾರರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಇವಾಗ ಆಗ್ತಾ ಇದೆ, ಒಗ್ಗಟ್ಟಿಲ್ಲ. ಅಲ್ಲಲ್ಲೇ ಇವಾಗ ಆಗಿ ಒಗ್ಗಟ್ಟನ್ನು ಕಾಪಾಡಬೇಕಾಗತ್ತೆ. ನಮ್ಮ ನೀರನ್ನು, ಕಾವೇರಿ ನೀರನ್ನು ನಾವು ಕಾಪಾಡಬೇಕಾದ್ರೆ ಒಗ್ಗಟ್ಟು ಬಹಳ ಮುಖ್ಯ. ಅದು ನಮ್ಮಲ್ಲಿ ಕಾಣ್ತಾ ಇದೆ. ಹೋಟೆಲ್ ನಗರ ಸಾಹೇಬರು ಪಾಪ ಈಗ ತಾನೇ ನಾ ಕೂಡ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋಗಿ ಬಂದೆ. ಭಾಳ ಅವರು ಹಿರಿಯರು, ಸುಮಾರು 50 ವರ್ಷ 60 ವರ್ಷ ಹೋರಾಟ ಮಾಡ್ಕೊಂಬಂದಿದ್ದಾರೆ ಈ ನಾಡಿಗೋಸ್ಕರ, ಈ ಜಲಕ್ಕೋಸ್ಕರ, ಭಾಷೆಗೋಸ್ಕರ. ಅಂಥವ್ರ ಜೊತೆ ನಾವು ಕೂಡ ನಾವು 35 ವರ್ಷದಿಂದ ಈ ಕನ್ನಡ ಪರ, ವಿಷ್ಣುವರ್ಧನ್ ಪರ ಹೋರಾಟ ನಿಂತ್ಕೊಂಡು ಅವರು ಒಬ್ಬ ಮೇರು ನಟರು. ಕನ್ನಡಕ್ಕೋಸ್ಕರ ಸ್ಮಾರಕ ಬಂದಾಗ ಅನೇಕ ಮಾಧ್ಯಮರು ಕೈ ಜೋಡಿಸಿದಾಗ ಮೈಸೂರಲ್ಲಿ ಸ್ಮಾರಕ ಆಯಿತು. ಅದನ್ನು ನಾವು ಕಾವೇರಿ ಗಲಾಟ ಭಾಷೆ ಬಂದಾಗ ನಾವು ಕೂಡ ಬರೀ ನಮ್ದು ಅಭಿಮಾನಿ, ನಮ್ದೆಲ್ಲ ಸ್ಮಾರಕ ಆಯಿತು, ಮನೇಲಿ ಮಲ್ಕೊಂಬಾರ್ದು. ನಾವು ಕೂಡ ಕನ್ನಡಕ್ಕೆ ಅನ್ಯಾಯ ಆದಾಗ, ಕಾವೇರಿ ಇಶ್ಯೂ ಬಂದಾಗ ನಾವೆಲ್ಲರೂ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ. ಇವತ್ತಿನ ಅದನ್ನು ನಾವು ಹೋರಾಟಕ್ಕೆ ಬಂದಿದ್ದೀನಿ. ಅದೇ ರೀತಿ ಇವತ್ತೇನು ಎಲ್ಲ ಅನುಕೂಲ ತಮಿಳ್ನಾಡಿಗೆ ಹೋಗುತ್ತೆ. ಒಗನೇಕಲಲ್ಲಿ ಇವತ್ತು ವ್ಯಾಪಾರ, ಅಲ್ಲಿ ಮೀನು ಆಗ್ಬೋದು, ಅನೇಕರಲ್ಲಿ ನಮ್ಮ ನೀರನ್ನ ಏನು ಹರ್ಕೊಂಡಾಗುತ್ತಲ್ಲ, ಜಾಸ್ತಿ ಬಂಡವಾಳ, ಧರ್ಮಪುರಿ ಆಗ್ಬೋದು, ಸೇಲಂ, ಲಕ್ಷಾಂತರ ಎಕರೆಗಳು ಬೆಳೀತಾರೆ. ನಮಗೆ ನೀರು ಬಿಡ್ತಾ ಇಲ್ಲ. ಮಂಡ್ಯ ಕಡೆ ಆಗಲಿ, ಸುತ್ತೂರಾಗಲಿ, ಅನೇಕ ಮನೆ ಕೂಡ ನಾನು ಹೋಗಿ ನೋಡ್ಕೊಂಡ್ ಬಂದೆ. ಸುತ್ತೂರು ಕಡೆ ಪಾಪ ಎಲ್ಲರೂ ಕಾಯ್ತಾ ಇದ್ದಾರೆ. ಮಳೆ ನೀರು ಯಾರು ಕಾಲುವೆಯಲ್ಲಿ ನೀರು ಬಿಡ್ತಾ ಇಲ್ಲ, ಎಲ್ಲ ಉತ್ಕೊಂಡು ಇಟ್ಕೊಂಡಿದ್ದಾರೆ. ನೀರು ಬಿಟ್ಟರೆ ತಾನೆ ಅವ್ರ ಬೆಳೆ. ಅದರಿಂದ ನಮ್ಮಲ್ಲಿ ಬಹಳ ತೊಂದರೆಗಳಾಗ್ತಾ ಇದೆ ಮೇಡಮ್. ಅದಕ್ಕೆ ಏನಾದರೂ DK ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ನಾನು ಕೂಡ ಅದಕ್ಕೆ ಭಾಗವಹಿಸಿದ್ದೆ. ಇವರು CM ಆಗೋದ್ರಿಂದ ಇವತ್ತು ಭಾಳ ಅವ್ರಿಗೊಂದು ಏನು, ಇವತ್ತು ನಮ್ಮ 28 ಜನ MP ಗಳು, BJP MP ಗಳು 90 ಜನ ಇದ್ದಾರೆ. ಅವ್ರ ಹತ್ರ DK ಶಿವಕುಮಾರ್ ಅವರು ಮೊನ್ನೆ ಡೆಲ್ಲಿಯಲ್ಲಿ ಮಾತಾಡಿದ್ದಾರೆ. ನಾವು ಈ ರೀತಿ ಕರ್ನಾಟಕ ಸರ್ಕಾರಕ್ಕೆ ಸಹಾಯ ಮಾಡ್ತೀರಿ, ನಾವು ಮೌನವಾಗಿರ್ತೀರಿ, ಯಾವುದೇ ಕಾರಣ ನೀರು ಬಿಡೋಕ್ಕಾಗಲ್ಲ ಅಂತ ಒಬ್ಬೊಬ್ಬರು ಒಂಥರ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಅವರು ಏನು ಮುಂದಿನ ನಿಲುವು ಏನು ತಗೊಳ್ತಾರೋ ನಮಗಂತೂ ಗೊತ್ತಿಲ್ಲ. ನಾವು ಸ್ವಲ್ಪ ಮಾಧ್ಯಮ ನೋಡೇನೆ ನಾವು ಕೂಡ ವಿಚಾರಗಳು ತಿಳ್ಕೊಳೋದು. ಮಾಧ್ಯಮ ಮುಖಾಂತರ ನಾವು ಬೀದಿಗೆ ಹೋರಾಟ ಮಾಡೋಕ್ಕೆ ಬರೋದು. ಅದರಿಂದ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಾವು ರಕ್ತ ಕೊಡೋಕ್ಕೂ ಸಿದ್ಧವಾಗಿದ್ದೀರಿ. ನಾವೆಲ್ಲರೂ ಒಗ್ಗಟ್ಟಾಗಬೇಕು. 6.5 ಕೋಟಿ ಕನ್ನಡಿಗರು ಒಗ್ಗಟ್ಟಾಗಿ ಬಂದನ್ನು ಏನು 13 ಆಗಸ್ಟ್ ಕರೆದಿದ್ದಾರೆ, ಅದಕ್ಕೆ ಕೈ ಜೋಡಿಸೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀರಿ. ಅನೇಕ ನಾವು 35 ವರ್ಷಕ್ಕೆ 91ರಲ್ಲಿ ಬಂಗಾರಪ್ಪ ಇದ್ದಾಗ ಒಂದು ನಿರ್ಣಾಯಕ, ಬಹಳ ಏನೇ ಆಗಲಿ ನಮ್ಮ ಭಾಷೆ, ನಮ್ಮ ಜಲಕ್ಕೆ ನಾನು ರಾಜೀನಾಮೆ ಕೊಟ್ಟರೆ ಪರವಾಗಿಲ್ಲ, ಅಧಿಕಾರನೇ ಬೇಡ ಅಂತೇಳಿ ಅಂತ ಈ ರೀತಿ ನಿಲುವು DK ಶಿವಕುಮಾರ್ ತಗೊಬೇಕು ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಮಳೆ ಇಲ್ಲ. ಇನ್ನೇನು ನಾವು 1 ತಿಂಗಳು 2 ತಿಂಗಳಲ್ಲಿ ಆ ನೀರು ಬತ್ತೋಗ್ಬಿಟ್ರೆ ನಮ್ಗೆ ಈ ಮೋರಿಯಲ್ಲಿ ಹೋಗೋ ನೀರು ಕೂಡ ಸಿಕ್ಕಲ್ಲ. ಇವತ್ತು ಪರಭಾಷಿಕರು ಬಂದ್ಬಿಟ್ಟು ಈ ಕಾರ್ನ 2 ಸಲ ತೊಳೆಯೋದು, ಈ ಪಾನಿಪುರಿ ಮಾಡ್ತಾರಲ್ಲ, ರೋಡ್ಗೆಲ್ಲ ನೀರು ಹಾಕೋದು, ವೇಸ್ಟೇಜ್ ಜಾಸ್ತಿ ಬಹಳ ಸಿಕ್ಕಾಪಟ್ಟೆ. ಅದನ್ನ ಏನಾದರೂ ಮಾಡಿ ಈ ನಿಗಮ ಏನು ಜಲಮಂಡಳಿ ಅದಕ್ಕೊಂದು ಸಭೆಯನ್ನ ಸೇರಿಸಿ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು. ಇವತ್ತೇನು ಕೃಷ್ಣ ಬೈರೇಗೌಡರು ಫುಟ್ಪಾತ್ ತೆರವು ಮಾಡ್ತಾ ಇದಾರಲ್ಲ, ಅದೊಂದು ನಿಲುವು ಸರಿಯಾದ ನಿಲುವು ತಗೊಂಡು ಇದಕ್ಕೊಂದು ಕಡಿವಾಣ ಹಾಕ್ಬೇಕು. ಯಾವುದೇ ಕಾರಣ ನೀರನ್ನ ಇತಿಮಿತಿ ಬಳಸಬೇಕು. ಸಿಕ್ಕಾಪಟ್ಟೆ ಬಳಸ್ತಾರೆ. ನಮ್ಮ ಹಳ್ಳಿ ಕಡೆ ಅಂತೂ ಮಾದೇವಪುರ, ಮಾರ್ತಳ್ಳಿ, ಆಂಧ್ರ ಅವರು, ಹಿಂದಿಯವರು ಬಂದು ನಾನು ನೋಡ್ತಾ ಇರ್ತೀನಿ. ನಾನು 40-35 ವರ್ಷದ ಹೋರಾಟಗಾರ.
ಅನೇಕ ಹೋರಾಟಗಳು ಮಾಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಜಾಗೃತ ಪರಿಸರದ ಬಗ್ಗೆ ಕೆರೆ, ಇವತ್ತು ಬೆಳ್ಳಂದೂರು ಕೆರೆ ಸುಮಾರು 500 ಎಕರೆ ಒತ್ತುವರಿ ಆಗಿತ್ತು. ನಿಮ್ಮ ಮಾಧ್ಯಮದವರೆಲ್ಲ ಬಂದಿದ್ದಾರೆ ಕಟ್ಟೆ ಮೇಲೆ ಎಲ್ಲ ಬಂದು, ನಾನು ಧರಣಿ ಕೂತ್ಕೊಂಡು ಇವತ್ತು 400 ಎಕರೆ ಒತ್ತುವರಿ ಬಿಡಿಸಿ ಇವತ್ತೆಂತಿ ಬೆಲೆ ಇವತ್ತು ಕೆರೆ ಸ್ವಚ್ಛತೆ ನಡೀತೈತೆ, ಬೆಳ್ಳಂದೂರು ಕೆರೆ. ಆ ರೀತಿ ನಾವು ಸ್ವಾರ್ಥಿಯಾಗಿ ಬದುಕಬಾರ್ದು, ಸ್ವಾಭಿಮಾನಿಯಾಗಿ ಬದುಕಬೇಕು. ಈ ನಾಡು ಜಲ ಭಾಷೆಗೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಅದು ನನ್ನ ನಿಲುವು. ಖಂಡಿತ ಸರ್. ಇನ್ನು ವಲೀಶ್ ಸರ್, ನಂದು ಮೊದಲನೇ ಪ್ರಶ್ನೆ ಏನಂದ್ರೆ, ಈಗ ಪ್ರತಿ ಸಲ ಮಳೆ ಕೊರತೆ ಆದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಈಗ ನಮ್ಮ ರಾಜ್ಯದಲ್ಲಿ ಮಳೆ ಎಷ್ಟಾಗಿದೆ, ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ, ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರಿದೆಯಾ, ಕುಡಿಯೋಕಿದೆಯಾ, ಇದೆಲ್ಲ ಒಂದು ರಿಪೋರ್ಟ್ ಏನಿರುತ್ತೆ, ಇದನ್ನ ಸಂಬಂಧಪಟ್ಟವರಿಗೆ ತಲುಪಿಸೋದಕ್ಕೆ ನಮ್ಮ ಸರ್ಕಾರ ಫೇಲ್ ಆಗ್ತಾ ಇದೆಯಾ, ಅಥವಾ ಆನ್ ವಾಟ್ ಬೇಸಿಸ್ ಈ ಆದೇಶವನ್ನ ಕೊಡಲಾಗುತ್ತೆ ಅಂತ? ನೋಡಿ ಮೇಡಮ್, ಮುಂಚೆ ಕಾವೇರಿ ಗಲಾಟೆ ಆಯಿತು, ಇವ್ರು ಹೇಳ್ದಂಗೆ ಬಂಗಾರಪ್ಪನವರ ಟೈಮ್ನಲ್ಲಿ ಪೀರಿಯಡಲ್ಲಿ ಗಲಾಟೆ ಆಯಿತು. ಕನ್ನಡ ಪರ ಸಂಘ ಅಲ್ಲದೇ ಕನ್ನಡ ಮಾತಾಡೋರು ಸ್ವಯಂಕೃತ ಅಂದರೆ ಅವರೇ ವಾಲಂಟಿಯರ್ ಆಗಿ ಬಂದು ಕನ್ನಡಕ್ಕೋಸ್ಕರ ಎಲ್ಲ ಹೋರಾಡಿದ್ರು. ತದನಂತರದಲ್ಲಿ ಏನಾಯಿತು ಅಂತಂದರೆ ಕನ್ನಡ ಹೋರಾಟ ಇಬ್ಬಾಗವಾಯಿತು. ನಮ್ಮಲ್ಲಿ ಎಷ್ಟೋ ಈ ಫಿಲಮ್ ಆ್ಯಕ್ಟರ್ಸ್ ಇದ್ದಾರಲ್ಲ, ಅವರು ಬೇರೆ ರಾಜ್ಯದಲ್ಲಿ ತಮ್ಮ ಫಿಲಮ್ ಎಲ್ಲಿ ಬಿದ್ದೋಗುತ್ತೋ, ಇದಕ್ಕೆಲ್ಲಾರು ಬಂದರೆ ನಾವು ಕನ್ನಡಕ್ಕೆ ಅಂಟು ಬಿದ್ದರೆ ನಮಗೆ ಬೇರೆ ಕಡೆಯಲ್ಲಿ ಬೆಲೆ ಕೊಡೋದಿಲ್ವೋ ಇಲ್ವೋ ಅಂದ್ಕೊಂಡು ಅವ್ರು ಯಾರೂ ಕನ್ನಡಕ್ಕೆ ಬರಲಿಲ್ಲ. ಅವ್ರನ್ನ ಫಾಲೋ ಮಾಡ್ತಿರೋ ಕನ್ನಡಿಗರು ಅವರೇ ನಮ್ಮ ನಾಯಕರು. ಅವ್ರು ಹೇಳ್ದಂಗೆ ಕೇಳ್ತೀವಿ, ಅವ್ರು ಮೌನವಾಗಿದ್ರೆ ಇವರು ಮೌನವಾಗಿ ಇದ್ಬಿಟ್ರು. ಇವ್ರಿಗೆ ಬೇಕಾಗಿದ್ದೇನು ಅಂದರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಕನ್ನಡದ ಅದು ಸಾಂಗಲ್ಲೇ ನಿಂತೋಯ್ತು. ನೀರು ಕೊಟ್ಟರೆ ಪಾನ್ಕ ಕೊಡ್ತೀವಿ, ಬೆಂಗಳೂರಿಗೆ ಬನ್ನಿ, ಕರ್ನಾಟಕಕ್ಕೆ ಬನ್ನಿ ಅಂತ ಎಲ್ಲರನ್ನೂ ಕರ್ಕೊಂಬಂದು ಕೂರಿಸ್ಕೊಂಡ್ವಿ. ನಮಗೆ ಪಾನ್ಕ ಅಲ್ಲ, ಒಂದು ಲೋಟ ನೀರಿಗೂ ತೊಂದರೆಗೆ ನಾವೇ ಸಿಕ್ಕಾಕೊಂಡ್ವಿ. ಬಂಗಾರಪ್ಪನವ್ರ ಟೈಮ್ನಲ್ಲಿ ನಡೆದಂಥ ಒಂದು ಕಾವೇರಿ ಗಲಾಟೆ ಏನಿತ್ತು, ತದನಂತರದಲ್ಲಿ ನಮಗೆ ಬೇರೆ ರಾಜ್ಯದಿಂದ ಬಂದಂಥ IAS ಅಧಿಕಾರಿಗಳು ಇಲ್ಲಿ ಲಾಬಿ ನಡೆಸಿದ್ರು. ನಾವೊಂಥರ ಈಗ ನೋಡಿ, ಕನ್ನಡದಲ್ಲಿ ಕನ್ನಡ ಮಾತಾಡೋರು ಅನಾಥವಾಗಿಬಿಟ್ಟಿದ್ದಾರೆ. ಅವ್ರಿಗೆ ಒಂದು ನಾಯಕರಿಲ್ಲ. ಕರ್ನಾಟಕನ ಯಾವ ಥರ ನಾವು ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಅಲ್ಲಿ ದಿಟ್ಟ ಒಂದು ನಾಯಕತ್ವ ಬೇಕಾಗಿರ್ತಿತ್ತು. ಇಲ್ಲಿ ನವೆಂಬರ್ 1ಕ್ಕೆ ಶುರು ಮಾಡಿದ್ರೆ ಡಿಸೆಂಬರ್ 1ಕ್ಕೆ ಕರ್ನಾಟಕ ಹೋರಾಟ, ಕರ್ನಾಟಕ ರಾಜ್ಯೋತ್ಸವ ಮುಗಿದೋಗುತ್ತೆ. ಇನ್ನು ಬರೋದೇ ಅಕ್ಟೋಬರ್ ಎಂಡ್ಗೆ ಅದು ಶುರು ಆಗುತ್ತೆ. ಅದು ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು ಇಷ್ಟಕ್ಕೆ ನಿಂತೋಗ್ಬಿಟ್ಟಿದೆ. ದುರ್ದೈವ ಏನು ಅಂತಂದರೆ, ನಮ್ಮ ನಾಡಿನ ನಾಯಕರುಗಳು ಅದು ಎಲ್ಲ ಜಾತಿಯವರೇ ಆಗಿರಲಿ, ಅದು ಜಾತಿ ಥರ ಬಂದ್ಬಿಟ್ಟಿದೆ. ಕುರುಬರಿಗೆ ಗಲಾಟೆ ಮಾಡ್ಕೋತಾರೆ, ಲಿಂಗಾಯತರಿಗೆ ಗಲಾಟೆ ಮಾಡ್ಕೋತಾರೆ, ಗೌಡ್ರಿಗೆ ಗಲಾಟೆ. ಈ ಕಡೆ ಒಬ್ಬ ಗೌಡ ಇದ್ದಾನೆ, ಈ ಕಡೆ ಒಬ್ಬ ಇದ್ದಾನೆ, ಇವರೇ ಗಲಾಟೆ ಮಾಡ್ಕೋತಾರೆ. ಈಗ ಕುಮಾರಸ್ವಾಮಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಈ ಕಡೆ ಸಿದ್ದರಾಮಯ್ಯ ಆಗಿರ್ಬೋದು, HR ವಿಶ್ವನಾಥ್ ಆಗಿರ್ಬೋದು. ನಮ್ಮಲ್ಲಿ ಅಲ್ಲಲ್ಲೇ ಗಲಾಟೆ ಆಗ್ಬಿಟ್ಟು ಜನಗಳು ಅದನ್ನೊಂದು ನಮ್ದೊಂದು ಸ್ಟ್ರಾಂಗ್ ಆಗಿರೋ ಒಂದು ವೇದಿಕೆನೇ ಇಲ್ಲ. ಇದ್ರ ಮಧ್ಯದಲ್ಲಿ ಕೆಲವೊಂದಷ್ಟು ಕನ್ನಡ ಪರ ಸಂಘಟನೆಗಳು ಬರೀ ರೋಲ್ ಕಾಲ್ಗೆ ಸೀಮಿತ ಆಗಿಬಿಟ್ಟಿದೆ. ಅವರು ಕನ್ನಡ ಪರ್ವ ಧ್ವನಿ ಎತ್ತೋದೇ ಇಲ್ಲ. ಬೇರೆ ರಾಜ್ಯದವ್ರು ಏನಾರ ಗಲಾಟೆ ಮಾಡ್ತಿದ್ರೆ ಅವ್ರ ಹತ್ರ ಹೋಗು, ಒಂದಷ್ಟು ದುಡ್ಡು ಇಸ್ಕೊ, ಅದೇನಾರು ಗಲಾಟೆ ಆದರೆ ಅಲ್ಲಿ ರಾಜಿ ಮಾಡ್ಕೊಂಬಿಡು. ಈ ರಾಜಿ ಮಾಡ್ಕೊಳ್ಳೋ ಕನ್ನಡ ಸಂಘ ಪರಟನೆಗಳೇ ಜಾಸ್ತಿ. ಹಾಗಾಗಿ ಈ ಯುವ ಪೀಳಿಗೆ ಕನ್ನಡನ ಮುಂದಿನ ಪೀಳಿಗೆ ಯಾವ ಥರ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಭಯ. ಸೊ ನಾನು ಈ ಮಾತನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಗಟ್ಟಿಯುತವಾದ ಒಂದು ಕನ್ನಡದಕ್ಕೆ, ಕನ್ನಡ ನಾಡಿಗೆ, ಕನ್ನಡ ಜಲಕ್ಕೆ ಬಂದಾಗ ಯಾರು ಒಗ್ಗಟ್ಟಾಗಿ ಯಾರು ಕೆಲಸ ಮಾಡೋದಿಲ್ಲ. ಅದು ಬಂಗಾರಪ್ಪನವ್ರು ಬಿಟ್ಟರೆ ನೆಕ್ಸ್ಟ್ ಆ ಥರದ್ದು ಒಂದು ದಿಟ್ಟ ನಾಯಕನ ನಾವು ನೋಡಲೇ ಇಲ್ಲ, ನಮ್ಮ ರಾಜ್ಯ ನೋಡಲೇ ಇಲ್ಲ. ಇದು ದುರ್ದೈವ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಈ ಥರ ದುರ್ಬಲ ಆಗೋದಕ್ಕೆ ಬೇರೆ ರಾಜ್ಯದಿಂದ ಬಂದಂತ IAS ಅಧಿಕಾರಿಗಳು ಕಾರಣ. ಅದರಲ್ಲಿ ಕೆಲವರೆಲ್ಲ ತಮಿಳುನಾಡಿಂದ ಬಂದವರೇ ಇರ್ತಿದ್ರು. ಆ ಇನ್ಪುಟ್ಸ್ನ ಕೊಟ್ಟಿಲ್ಲ. ಸಕಾಲದಲ್ಲಿ ನಾವಿಲ್ಲಿ ಏನು ಮಾಡ್ಕೋತಾ ಇದ್ವಿ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕಂದ್ರೆ ಇದೆಲ್ಲ ಮಾಹಿತಿ ಎಲ್ಲ ಅಲ್ಲಿಗೆ ಸೋರಿಕೆ ಆಗ್ತಾಯಿತ್ತು ತಮಿಳುನಾಡವ್ರಿಗೆ. ನಾವಿಲ್ಲಿ ಏನೇನು ಮಾಡ್ತಾ ಇದೀವಿ ಅಂತ ಆವಾಗ ಜೈಲ್ಗೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಅಲ್ಲಿರೋ IAS ಆಫೀಸರ್ಗಳು, ತಮಿಳುನಾಡು ಕೇಡರ್ IAS ಆಫೀಸರ್ಗಳು ಇಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡಿರೋ ಒಂದು ಪರಿಣಾಮ ನಾವು ಇವತ್ತು ಈ ಥರ ಫೇಸ್ ಮಾಡ್ತಾ ಇದ್ದೀವಿ. ಅವತ್ತು ನಾವು ಸ್ಟ್ರಾಂಗ್ ಆಗಿಲ್ಲದೆ ಇದ್ದಿದ್ರೆ ಇವತ್ತು ನಮ್ಗೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೊ ನಮಗೆ ನೀರು ಬಂದಾಗ ಅದರ ಮೊದಲ ಹಕ್ಕು ನಮಗಿರುತ್ತೆ ಕರ್ನಾಟಕದವ್ರಿಗೆ, ಅದು ಕುಡಿಯೋದಕ್ಕೆ. ನೋಡಿ, ನಾವು ಕನ್ನಡಿಗರು ಮೈಸೂರು ಮತ್ತು ಮಂಡ್ಯದವರು ಗಲಾಟೆ ಮಾಡ್ಬೇಕಾದ್ರೆ ನಾವು ಇಲ್ಲಿ ಬೆಂಬಲ ಕೊಡೋದು ಇಲ್ಲ, ಗಲಾಟೆಗೂ ಹೋಗೋದಿಲ್ಲ. ನಮಗೇನು ಸಾಫ್ಟ್ವೇರ್ ಇದೆ, ನಮ್ಮ ಮಕ್ಕಳು ಇದ್ದಿದ್ರೆ ನಮ್ಗೆ ಅಷ್ಟೇ ಸಾಕು. ಕನ್ನಡ ಪರ ಹೋರಾಟಗಾರರಿದ್ದಾರೆ, 4 ಜನ ನೋಡ್ಕೋತಾರೆ, ಬಿಡ್ತಾರೆ ಅಂತ. ಆದರೆ ಇಲ್ಲಿ ನೀರು ಕುಡಿತಾ ಇರೋರು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದಿದ್ದಾರಲ್ಲ, ಅವ್ರಿಗೆ ನೀರು ಬೇಕಲ್ಲ.
ಅವರು ಸ್ವಲ್ಪ ಧ್ವನಿ ಎತ್ತಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಇದಾಗ್ತಾ ಇತ್ತು. ಯಾರೂ ಮುಂದಕ್ಕೆ ಬರಲ್ಲ. ಒಂದು 4-5 ಕನ್ನಡ ಸಂಘ ಅಂತ ಹೆಸರಿಗೆ ಯಾವುದ್ಯಾವ್ದಿದೆ ಅದು ಸುಮ್ಮನೆ ಒಂದು 4 ದಿನ ಗಲಾಟೆ ಮಾಡ್ಕೊಳ್ಳುತ್ತೆ. ಅಲ್ಲಿ ಯಾವ್ದಾರು ಒಂದು ಪ್ರಶಸ್ತಿ ಕೊಡ್ತಾರೋ ಇಲ್ಲ ಇನ್ನೇನಾರು ಆದರೆ ಅಲ್ಲಿಗೆ ತಣ್ಣಗಾಗೋಗುತ್ತೆ. ನಮ್ಮ ಹೋರಾಟ ಅಷ್ಟೇ, ಮಳೆ ಬರೋ ತನಕ. ಕನ್ನಡಕ್ಕೆ ಶಾಶ್ವತವಾದಂಥ ಒಂದು ಗಟ್ಟಿ ನಾಯಕ ಇಲ್ಲ. ನಾಯಕತ್ವದ ಕೊರತೆ ಇದ್ದೇ ಇದೆ ಕರ್ನಾಟಕಕ್ಕೆ. ಅದು CM ಸ್ಥಾನದಲ್ಲಿ ಆಗಿರಲಿ, ಇಲ್ಲ ಅಂತಂದರೆ ಕನ್ನಡ ಪರ ಧ್ವನಿ ಎತ್ತೋದಕ್ಕೆ ಒಂದು ಕನ್ನಡದಕ್ಕೆ ಯಾರೂ ಇಲ್ಲ. ಎಲ್ಲ ಒಳಗಡೆನೆ ನಮ್ಮಲ್ಲೇ ನಮ್ಮವರೇ ಕಚ್ಚಾಡ್ಕೋತಾ ಇದ್ದಾರೆ ಹೊರತು ಬೇರೆ ರಾಜ್ಯದಲ್ಲಿ ತಮಿಳುನಾಡು ನೋಡಿ, ಯಾವ್ದಾರ ಒಂದು ತೊಂದರೆ ಆದ್ರೆ ಎಲ್ಲಾ ಪಕ್ಷಗಳು ಒಂದಾಗಿ ಕನ್ನಡ ಆದ್ರೆ ತಮಿಳುನಾಡಿಗೆ ಕೆಲಸ ಮಾಡ್ತಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಆ ಥರದ್ದು ಇದೆ. ನಮ್ಮ ಕನ್ನಡದಲ್ಲಿ ಎಲ್ಲ ಹುಡುಕ್ಲು ಅಲ್ಲಿ ಅವ್ರು ಸರಿ ಮಾಡೋ ಅಷ್ಟರಲ್ಲಿ ರಾಜ್ಯ ಅಧೋಗತಿ ಆಗಿದೆ. ಹಾಗಾಗಿ ನಮಗೆ ಬೆಳಗಾವಿಯಿಂದ ಮಹಾರಾಷ್ಟ್ರದಿಂದ ತೊಂದರೆ ಆಗುತ್ತೆ ಗಡಿನಲ್ಲಿ. ಇಲ್ಲಿ ತಮಿಳ್ನಾಡಲ್ಲಿ ಗಲಾಟೆ ಆಗುತ್ತೆ, ಅಲ್ಲಿ ಇನ್ನೊಂದು ಕಾಸರಗೋಡಲ್ಲಿ ಗಲಾಟೆ ಆಗುತ್ತೆ, ಈ ಗೋವಾ ಮೈದಾಯಿ ಗಲಾಟೆ ಆಗುತ್ತೆ. ನಮ್ಮಲ್ಲಿ ಸ್ಟ್ರಾಂಗ್ ಅನ್ನೋದು ಯಾರೂ ಇಲ್ಲ, ಯೂನಿಟಿ ಇಲ್ಲ, ಆ ಸ್ಟ್ರಾಂಗು ಇಲ್ಲ. ಮತ್ತೆ ಆ ಯುವಕರಿಗೆ ನಾವು ಏನು ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ಪಕ್ಕದ ರಾಜ್ಯದವ್ರಿಗೆ ನಮ್ಮ ಏನು ಕನ್ನಡ ಇವ್ರು ಹೇಳ್ದಂಗೆ ಹಣ ಯಾವುದೋ ತಮಿಳು ರಿಲೀಸ್ ಆದರೆ ನಮ್ಗೆ ಇಷ್ಟು ಹಣ ಕೊಟ್ಟರೆ ನಿಮ್ಮ ಥಿಯೇಟರ್ ರಿಲೀಸ್ ಮಾಡ್ತೀನಿ. ಆಮೇಲೆ ಈಗ ಏನಾಗಿದೆ ಅಂದರೆ ಈ ಟ್ಯಾಂಕರ್ಗಳು ದಂಧೆ ನಡೀತೈತೆ, ನೀರಿನ ಟ್ಯಾಂಕರ್ ದಂಧೆಗಳು. ಈ ಕಾವೇರಿ ವಾಟರ್ನ ದೊಡ್ಡ ದೊಡ್ಡ ಟ್ಯಾಂಕ್ ಕಟ್ಕೊಂಡಿರ್ತಾರೆ, ಸಂಪು. ಆ ಸಂಪ್ ಕಟ್ಕೊಂಡ್ಬಿಟ್ಟು ಆ ವಾಟರ್ ಮ್ಯಾನ್ಗಳಿಗೆ ತಿಂಗಳಿಗೆ ಇಷ್ಟ ಅಂತ 20,000-30,000 ಕೊಟ್ಬಿಟ್ಟು 2 ಇಂಚು ಲೈನ್ ತಗೊಂಡೋಗಿ 1.5 ಇಂಚು ಪೈಪ್ ಹಾಕ್ಬಿಟ್ಟು ಆ ಟ್ಯಾಂಕಿಗೆ ಬಿಟ್ಟು ನಾನು ಸುಮಾರು ಕಡೆ ಹಿಡಿದ್ರೆ BBMP ಅವರು ಒಬ್ಬರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದು ಭಾಳ ದಂಧೆ ನಮ್ಗೆ ಭಾಳ ಹೊರ್ತಾ ಬೀಳ್ತೈತೆ. ಇವರು 1,000 ರೂಪಾಯಿ 1,500 ರೂಪಾಯಿ ಇಸ್ಕೊತಾ ಇದ್ದಾರೆ ಒಂದು ಟ್ಯಾಂಕರ್ಗೆ. ಅವನು ಎಷ್ಟು ಬೇಗ ಅವ್ನು ಮನೆ ಕಟ್ಟಿ 5 ಹೆಕ್ಟೇರ್ ಮನೆ ಕಟ್ಕೊಂಡಿದ್ದಾನೆ ಒಂದು ವರ್ಷಕ್ಕೇನೆ. ನಾವು 35 ವರ್ಷ ನೋಡಿದ್ರೆ ಇವತ್ತು ನಮ್ಮ ಮನೆ ನಾನು ಪ್ಲಾಸ್ಟಿಂಗ್ ಮಾಡ್ಕೊಂಡಿದ್ದ. ನಗರಸಭೆ ಸದಸ್ಯನಾಗಿದ್ದೆ, 2 ಸಲ ಮೂಲ ಸೌಕರ್ಯ ಕೊಟ್ಟಿದ್ದೀನಿ, ಬಡವರಿಗೆ ಏನು ಬೇಕೋ ತಲುಪಿಸಿದ್ದೀನಿ, ರಸ್ತೆಗಳು ಮಾಡಿದ್ದೀನಿ, ಡ್ರೈನೇಜ್ ಮಾಡಿದ್ದೀನಿ, ಸ್ಕೂಲ್ ಕಟ್ಸಿದ್ದೀನಿ, ಅಂಗನವಾಡಿ ಕಟ್ಸಿದ್ದೀನಿ, ಏನು ಬೇಕು ಭಾಗ್ಯೋಜ್ಯತೆ ಬಡವರಿಗೆ. ಈ ರೀತಿ ನಾನು ಇವತ್ತು ಕೂಡ ನಮ್ಮ ಮನೆಗೆ ನಾನು ಇವತ್ತು ಪ್ಲಾಸ್ಟಿಂಗ್ ಮಾಡ್ಕೊಂಡಿಲ್ಲ. ನಿಜವಾದ ಹೋರಾಟಗಾರ. ಇವತ್ತು ಒಂದು ಕನ್ನಡ ಸಂಘಟನೆ ಇದೆ, ಒಂದಷ್ಟು ಜನ ದುಡ್ಡು ಕೊಟ್ಬಿಟ್ಟು ಉದ್ರಣಿ ಮಾಡಿ ಕೋಟ್ಯಾಂತರ ರೂಪಾಯಿ ಸೇಟುಗಳ ಹತ್ರ ಮಾರ್ವಾಡಿ ಹತ್ರ ಲಂಚ. ನಾನು ಡೆಲ್ಲಿಗೆ ಹೋಗ್ತೀನಿ ಅಂದ್ಬಿಟ್ಟು 12,000 ಕೊಡಿ ಪ್ಲೇನ್ ಟಿಕೆಟ್ ಅಂತ ಬುಕ್ ಮಾಡಿಕೊಂಡು ಅವನು ಯಾರನ್ನು ಬೆಳೆಯಕ್ಕೆ ಬಿಡಲ್ಲ ಒಬ್ಬ ವ್ಯಕ್ತಿ. ನಾನು ಯಾರು ಅವನ ಹೆಸರು ಹೇಳಕ್ಕೆ ಹೋಗಲ್ಲ, ನನಗೇನು ಯಾವ ಭಯನೂ ಇಲ್ಲ. ಕೈ ಬೈ ಶುದ್ಧ ಇಟ್ಕೊಂಡಿದ್ದೀನಿ, ಈ ಗುಂಡಿಗೆ ಜೋರಾಗಿದೆ, ಕನ್ನಡಕ್ಕೋಸ್ಕರ ಜೀವ ಕೊಟ್ಟಿದ್ದೀನಿ. ಅನೇಕ ಈ ರೀತಿ ನಡೀತೈತೆ ಮೇಡಮ್. ಅವ್ರಿಗೆ ಈ ಕುಮಾರಸ್ವಾಮಿ, DK ಶಿವಕುಮಾರ್ ಇವರು 3 ಜನ ಒಂದೇ. ಯಾವ ಅಧಿಕಾರ ಬಂದಾಗ ನೀನು ಸೋತು ಬಿಟ್ರೆ ನೀನು MLC ಮಾಡ್ತಾರೆ. CT ರವಿ ಒಂದಿಬ್ಬರನ್ನು ಸಾಯಿಸಿದ್ರು ತುಮಕೂರು ಹತ್ರ, ಅವನು MLC ಮಾಡಿದ್ದಾರೆ. ಅವನು ಜಾತಿನ ತಂದು ಬೆಂಕಿ ಹಚ್ಚೋ ಕೆಲಸ ಯಾರಾಗಲಿ ಆ ರೀತಿ ಮಾಡಬಾರ್ದು. ಕನ್ನಡ ಅಂದರೆ ಒಂದೇ. ನಾವೇನು ಮಾಡಬೇಕು, ಎಷ್ಟು ಮಾಡಬೇಕು, ನಾವು ಭಾಷೆಯನ್ನು ಉಳಿಸ್ಕೊಬೇಕು, ಈ ಜಲಾನ ಉಳಿಸ್ಕೊಬೇಕು. ನಾವೆಲ್ಲ ಸ್ಟ್ರಾಂಗ್ ಆಗಿದ್ದಾಗ ಯಾರು 3ನೇವರು ಇವ್ರೇನು ಮಾಡ್ತಾರೆ ಓಟ್ಗೋಸ್ಕರ ಇವತ್ತು ಈ ರೀತಿ ಅಧಿಕಾರ ಕಳ್ಕೊಂಡಾಗ ಬೇರೆಯವ್ರನ್ನ ಬೈಯೋದು, ಅಧಿಕಾರ ಹತ್ತತ್ರ ಬಂದಾಗ ಅವ್ರನ್ನ ತಪ್ಕೊಂಡು ಅದು ಯಾವತ್ತೂ ಒಂಥರ ಇರಬಾರ್ದು. ಈ ರೀತಿ ಇವ್ರೇನು ಮಾಡ್ತಾರೆ, ಒಂದಷ್ಟು ಜನ ಒಂದು ಲೇಡೀಸ್ನ ಒಂದು 500 ಜನ ದುಡ್ಡು ಕೊಟ್ಬಿಟ್ಟು ಕರ್ಕೊಂಬಂದು ಧರಣಿ ಕುಂಡ್ರಿಸಿ ಧರಣಿ ಮಾಡೋದು. ಅದು ಕುಮಾರಸ್ವಾಮಿ ಕುಮ್ಮ ಕೊಡ್ತಾರೆ. ಇವರು ಯಾರು ಇದಾರೋ ನಿರ್ಮಲಾ ಸ್ವಾಮೀಜಿ ಮಟ್ಟದಲ್ಲಿ ಅವರೊಂದಷ್ಟು ಇವ್ರು ಮಾತಾಡ್ಕೊಂತಾರೆ, ಇವ್ರು ಸಪೋರ್ಟ್ ಮಾಡ್ರಿ, ಇವ್ರಿಗೊಂದಷ್ಟು ಹಣ ಕೊಡ್ರಿ. ನಮ್ಮನ್ನ ಯಾರು ಒಂದು ನಯಪಸ ಕೊಡಲ್ಲ ಮೇಡಮ್. ನಿಜವಾಗ್ಲೂ ನಿಮ್ಗೆ ಯಾರು ಆರೋಪ ಮಾಡ್ತೀನಿ ಬೇಕಾದ್ರೆ. ನಮ್ಮ ಹೋದ್ರೆ ನಮಗೆ ಯಾರನ್ನ 2,000 ರೂಪಾಯಿ ಕೇಳಕ್ ಹೋದ್ರೆ ಪೊಲೀಸರು ರಿಪೋರ್ಟ್ ಮಾಡಿ ನಮ್ಮನ್ನ ಜೈಲಿಗೆ ತಗೊಂಡೋಗ್ತಾರೆ. ನಾವು ಆ ರೀತಿ 2,000ನೇ ಬೇಡ, ನಮ್ಗಿರೋದು ಒಬ್ಬಳು ಮಗಳು ತುತ್ತು ಅನ್ನತ್ತಿನ ಬಗ್ಸೆ ನೀರು ಅಂಗೈಗಳ ಜಾಗ ಸಾಕು, ನನಗೊಂದಷ್ಟಗಳ ಜಾಗ ಇದೆ, ಒಂದು 10,000 ರೂಪಾಯಿ ನನ್ನ ಜೀವನಕ್ಕೆ ಸಾಕು. ಯಾವುದು ಭೂಮಿ ಮೇಲೆ ಶಾಶ್ವತ ನಾವು ಹಣ ಕಾರು ಮೋಜಿ ಮಸಿ ಮಾಡೋದು ಬೇಡ, ಎಲ್ಲ ಬಿಟ್ಬಿಟ್ಟು ಮಶಾಣಕ್ಕೆ ಹೋಗಿ ಮಶಾಣದಲ್ಲಿ ಜಾಗ ತಗೊಂಡು ಹೋಗಲ್ಲ ನಾವು. ಏನಿಲ್ಲ ಮೇಡಮ್, ಇದ್ರ ನೀತಿ ಇದು ನಿಮ್ಮ ಮಾಧ್ಯಮದಿಂದ ಈ ಕರ್ನಾಟಕ ಮುಂದಿನ ದಿನಗಳಲ್ಲಿ ಸುಧಾರಿಸಿಲ್ಲ ಅಂದ್ರೆ ಮುಂದಿನ ದಿನ ಬದುಕೋದು ಕಷ್ಟ. ಪರಭಾಷಿಗರು ಬಂದು ಈಗ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಅಲ್ಲಿ ಸುಮಾರು 900 ಎಕರೆ ಅಲ್ಲಿ ಪರಭಾಷಿಗರೇ ಬರೋದು. ಇಲ್ಲಿರೋರು ಯಾರು ತಗೊಳಕ್ ಶಕ್ತಿ ಇಲ್ಲ. ನಮ್ಮವ್ರು ಮಾರ್ಕೊಂಡು ಏನು ಮಾಡ್ತಾರೆ, ಎಲ್ಲ ಮಾರ್ಬಿಟ್ಟು ಮಂಡ್ಯವರು, ಮೈಸೂರವರು, ಹಾಸನದವರು, ಚಿತ್ರದುರ್ಗ, ಗುಲ್ಬರ್ಗ ಎಲ್ಲ ಬಂದು ನಮ್ಮ ಹತ್ರ ITBT ಜಾಸ್ತಿ ಆಗಿದ್ದಾವೆ. ಬೆಲ್ಲಂದೂರ್ ಹತ್ರ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ನನಗೆ ಹೊಟ್ಟೆ ಉರಿತೈತಿ. ವಾಚ್ಮೆನ್ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಆಸ್ತಿ ಮಾರ್ಕೊಂಡ್ ಬಂದ್ಬಿಟ್ಟಿದ್ದಾರೆ.
ಮಂಡ್ಯ ಹತ್ರ ಆಪ್ಷನ್ ಇಲ್ಲ ಇವಾಗ ಅವ್ರ ಕೈಲಿ. ಏನಿಲ್ಲ, ಹೌಸ್ ಕೀಪಿಂಗ್ ಮಾಡಬೇಕು, ಡ್ರೈವರ್ ಕೆಲಸ ಮಾಡಬೇಕು, ಎಲೆಕ್ಟ್ರಿಕ್ ಕೆಲಸ, ಪ್ಲಂಬಿಂಗ್ ಕೆಲಸ ಮಾಡಬೇಕು. ಈ ರೀತಿ ಮಾಡ್ಕೊಂಡು ನಿಜವಾದ ನಮ್ಮ ಮುಂದಿನ ದಿನಗಳಲ್ಲಿ ಈ ಸರ್ಕಾರಗಳು ಸ್ವಾರ್ಥಿನ ಬಿಡಬೇಕು. ನೀವು ಎಷ್ಟು ಹಣ ಮಾಡ್ಕೊಂಡಿದ್ದೀರ? ಒಬ್ಬೊಬ್ಬ 25,000 ಕೋಟಿಗಳು ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬ MLA ಒಬ್ಬ ಕೌನ್ಸಿಲರ್ ಮಾಡಬೇಡ ಅಂತ ಹೇಳಿದ್ದೀನಿ ನಾನು. BBMP GBA ಎಲೆಕ್ಷನ್ ಮಾಡಬೇಡಿ. ಒಬ್ಬ ಸದಸ್ಯ 200 ಕೋಟಿ ಮಾಡ್ಕೊಂತಾನೆ. ಒಬ್ಬ ಸದಸ್ಯ 200 ಕೋಟಿ ಮಾಡ್ಕೊಂತಾನೆ. 369 ಜನ ಸದಸ್ಯರು 200 ಕೋಟಿ ಅಂದ್ರೆ ಎಷ್ಟಾಯ್ತು ಮೇಡಮ್? ಅಲ್ಲ ಹೇಳಿ ನೀವೇ, 200 ಕೋಟಿ ಅಂದ್ರೆ ಎಷ್ಟಾಯ್ತು? 369 ಸದಸ್ಯರು ಒಬ್ಬ 200 ಕೋಟಿ ಮಾಡ್ಕೊಂತಾನೆ 5 ವರ್ಷದಲ್ಲಿ ಟರ್ಮಲ್ಲಿ. ಹೌದು ಎಷ್ಟಾಯ್ತು? ಎಷ್ಟು ಸಾವಿರ ಆಯ್ತು? ದೊಡ್ಡ ಹ್ಯೂಜ್ ಅಮೌಂಟೇ ಆಗುತ್ತೆ. ಆಯ್ತು. ಅದು ಯಾರ ದುಡ್ಡು? ನೀವು ಕಟ್ಟೋ ಟ್ಯಾಕ್ಸ್, ಅವ್ರು ಕಟ್ಟೋ ಟ್ಯಾಕ್ಸ್, ನಾನು ಕಟ್ಟೋ ಟ್ಯಾಕ್ಸ್. ಇವರು ದಬ್ಬಾಳಿಕೆ ಮಾಡ್ಕೊಂಡು ಫಾರ್ಚುನರ್ ಕಾರುಗಳು, ದೊಡ್ಡ ದೊಡ್ಡ ಮನೆಗಳು, ಒಂದೊಂದು ಎಕರೆಗೆ ಮನೆ ಕಟ್ಟಿದ್ದಾರೆ ಮೇಡಮ್. ಒಬ್ಬ ಸದಸ್ಯ, ಒಬ್ಬ BBMP GBA ಸದಸ್ಯ. ನಾನು ಭಯ ಬೀಳಲ್ಲ, ನಾನು ಯಾರು ನನ್ನ ಮಾತಾಡೋಕ್ಕಾಗಲ್ಲ. ನಾನು ಇವತ್ತೇ ಹೋದ್ರೂ ಚಿಂತೆ ಇಲ್ಲ. ನಾನು ದೇವ್ರ ಹತ್ರ ಯಾವಾಗಾದ್ರೂ ತಗೊಂಡೋಗ್ಬಿಡಪ್ಪ, ನನ್ನ ಮಗಳಿಗೆ ಒಳ್ಳೆ ಮದುವೆ ಮಾಡಿದ್ದೀನಿ, ಒಳ್ಳೆ ಮನೆಗೆ ಸೇರಿಸಿದ್ದೀನಿ, ನನಗೇನು ಬೇಡ, ನಮ್ಗೊಂದಿಷ್ಟು ಅನ್ನ ಆದರೆ ಸಾಕು. ಬಟ್ಟೆ ಇದೆ, ನನಗೆ ಒಳ್ಳೆ ಬಟ್ಟೆ ಹಾಕ್ತೀನಿ, ಒಂದು 40,000 ರೂಪಾಯಿ ಬಾಡಿಗೆ ಬರುತ್ತೆ. ಇಷ್ಟರಲ್ಲಿ ಇಬ್ಬರು ಶ್ರೀಮತಿ, ನಾನು ಇಬ್ಬರು ಜೀವನ. ಆದರೂ ಅನ್ಯಾಯ ನನ್ನ ಕೈಯಲ್ಲಿ ಸಹಿಸ್ಕೊಂಡು ಕೂತ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಇವಾಗ ಸರ್ ನೀವು ಹೇಳ್ತಿರೋ ಪ್ರಕಾರ ಈಗ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರು ನ್ಯಾಯವಾಗಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ದುಡ್ಡು ಕೆಲವರು ಮಾಡ್ತಾ ಇದ್ದಾರೆ. ಹೋಟೆಲ್ ನಗರ ಸಾಹೇಬರು ಅವರೆಲ್ಲ ಪಾಪ 60 ವರ್ಷನಿಕ್ಕ ಕೆಲವರು ಇದ್ದಾರೆ. ನಾನು ಎಲ್ಲರನ್ನೂ ಆರೋಪ ಮಾಡ, ಕೆಲವರು ಅಂತೂ ದಂಧೆ ಹಿಡಿದ್ಬಿಟ್ಟಾರ. ನಿಜವಾಗ್ಲೂ ದಂಧೆ. ನಾನು ಹೇಳ್ದಲ್ಲ ಒಬ್ಬರ ಹೆಸರು, ಅವ್ರು ಸುಮ್ಮನೆ ಹೆಂಗಸ್ರನ್ನ ಕರ್ಕೊಂಬಂದು ಸುಮ್ಮನೆ ಶೋ ಹಿಂಗೆ ತಿರುಗಿಸೋದು ಹಿಂಗೆ. ಸೊ ಅದು ಏನು ಡೂಪ್ಲಿಕೇಟ್, ಅದೇನು ಕನ್ನಡ ಅಲ್ಲ, ಅದು ದುಡ್ಡು ಬಾರ್ವಾಡಿ ಹತ್ರ, ಸೇಟುಗಳ ಹತ್ರ ದುಡ್ಡು ಲೂಟಿ ಮಾಡಿ ಇವತ್ತು ನಿನ್ನ ಕಾರ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿಲ್ಲ, ಜನಕ್ಕೆ ಗೊತ್ತಾಗ್ಬಿಡ್ತು. ನೀನು ಹೇಗ್ತೆ ಗೊತ್ತಾಗ್ಬಿಡ್ತು. ಒಂದು ಸ್ಟಿಕ್ಕರ್ ನಿಂದು ಹಾಕಲ್ಲ ಈಗ. ನೀನು ಹೆಂಗೆ ಬಂದೆ, ನೀನು ಹೇಗಿದ್ದೆ, ನೀನು ಏನು ಆದೆ, ಎಲ್ಲ ಜನಕ್ಕೆ ಬುದ್ಧಿವಂತರು. ಆದರೆ ನಿನಗೇನು ಮಾಡ್ತೀಯ, ಇವರ 4-5 ಜನ ಸಂಬಂಧಿಕರು ನಮ್ಮದು, ಇವನು ಬೆಳೆಸಬೇಕು ಅಂತೇಳಿ ದುಡ್ಡು ಕೊಟ್ಬಿಟ್ಟು ಅವನು ಧರಣಿ ಮಾಡ್ತಾ. ಅದು ಡೂಪ್ಲಿಕೇಟ್ ಧರಣಿ, ಒರಿಜಿನಲ್ ಅಲ್ಲ. ಸರ್ ಮತ್ತೆ ಬರ್ತೀನಿ, ಮಾತ್ರ ಮಾತಾಡ್ತೀನಿ ವಲೀಸ್ ಸರ್. ಈಗ ನಾವು ನೋಡಿದ್ವಿ, ಈಗ ನಮ್ಮ ಕರ್ನಾಟಕದಲ್ಲಿ ಇದು ಮೊದಲನೇ ಬೆಳೆ, ಅದಕ್ಕೇನೆ ನೀರಿಲ್ಲ. ಬಟ್ ಅಲ್ಲಿ ತಮಿಳ್ನಾಡಲ್ಲಿ 2ನೇದು 3ನೇದು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಕುಂದುಕೊರತೆ ಕಾರಣ, ಮತ್ತೆ ನಮ್ಮಲ್ಲಿ ಪವರ್ಫುಲ್ ಇಲ್ಲ. ನಾವು ದಿಟ್ಟ ನಿರ್ಧಾರ ತಗೋಬೇಕು ಅಂತಂದ್ರೆ 4-6 ಜನದ ಮಾತು ಕೇಳಬೇಕು. ಅಲ್ಲೆಲ್ಲೋ ಈಲ್ಡ್ ಆಗ್ಬಿಟ್ಟಿದ್ದೀವಿ ಅನ್ಸುತ್ತೆ. ಅದೇ ಒಂದು 20-30 ವರ್ಷದ ಮುಂಚೆ ಇವರೆಲ್ಲ ಮೋಸ್ಟ್ಲಿ ಆ ಹೋರಾಟದಲ್ಲಿ ತೊಡಗಿದ್ರೋ ಏನೋ. ನಮ್ಮಲ್ಲಿ ದುರ್ದೈವ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಎಲ್ಲಾ ಕೆರೆಗಳು ಕ್ಲೀನ್ ಆಗಿರುತ್ತೆ, ಎಲ್ಲಾ ಕೆರೆ ಪಕ್ಕನೂ ವೋಟ್ ಬ್ಯಾಂಕ್ ಮನೆಗಳಿದೆ. ಕೆರೆ ಪಕ್ಕ ನೋಡಿ, ಅದನ್ನ ನಾವು ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ. ಎಲ್ಲಾ ಕೆರೆನೂ ಅದು ದುರ್ದೈವ ನಮ್ದು. ನಾವು ಅದನ್ನ ಟಚ್ ಮಾಡಕ್ಕೆ ಆಗೋದಿಲ್ಲ. ನಮ್ಗೆ ಬೆಂಗಳೂರಿಗೆ ಕುಡಿಯೋದಕ್ಕೆ ಸುಮಾರು 6 TMC ಬೇಕು ಮುಂದಿನ 6 ತಿಂಗಳ ಕಾಲ. ಅದನ್ನ ನಾವು ಫಸ್ಟು ನಮ್ಗೆ ಅಂತ ಮೀಸಲಿಡ್ಬೇಕು. ಯಾಕಂದ್ರೆ ನಾವು ಕನ್ನಡಿಗರು ಮಾತ್ರ ಕುಡಿತಾ ಇಲ್ಲ ಇಲ್ಲಿ, ಬೇರೆ ರಾಜ್ಯದವರೇ ಜಾಸ್ತಿ ಇದ್ದಾರೆ. 20% ತಮಿಳ್ನಾಡವರು ಇದ್ದಾರೆ, ಅವ್ರಿಗೂ ಬೇಕಾಗಿಲ್ವ ನೀರು? ಅದನ್ನ ಅವರು ಗಮನ ಇಟ್ಕೊಂಡು ಕೇಳ್ಬೇಕಲ್ವಾ? ತಮಿಳ್ನಾಡವರು ದುಡ್ಡು ನೀರನ್ನ ನಮ್ಗೆ ಕೇಳ್ಬೇಕಂತಂದ್ರೆ ಇಲ್ಲಿದನ್ನು ಮನಗಂಡು ಮಾಡ್ಬೇಕಲ್ವಾ? ಆ CWMC ಏನ್ ಮಾಡ್ಕೊಂಡಿದೆ, CWMA ಏನ್ ಮಾಡ್ಕೊಂಡಿದೆ, ಬೆಂಗಳೂರಿನ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಬೇಕಿತ್ತು. ಅವ್ರಿಗೆ ಅಷ್ಟು ನೀರು ಹೋದ್ರೆ ಇಲ್ಲಿ ಕುಡಿಯೋದಕ್ಕೆ ಈ ಬೆಂಗಳೂರಿನಲ್ಲಿ ಈ ಪಾಪ್ಯುಲೇಷನ್ ಎಷ್ಟಿದೆ, ಡಬಲ್ ದ ಸೈಜ್ ಆಫ್ ಎನಿ ಅದರ್ ಸ್ಟೇಟ್. ಸೊ ಒಂದು ಬೆಂಗಳೂರಿನಲ್ಲಿ ಸುಮಾರು ಒಂದು 2 ಕೋಟಿ ತನಕ ಜನ ರೀಚ್ ಆಗಿರಬಹುದು ಅಂದಾಜಿಗೆ. ಅಷ್ಟು ಜನಕ್ಕೆ ನೀರು ಬೇಕಲ್ಲ. 6ನೇ ಹಂತ ಕಾವೇರಿ 6ನೇ ಹಂತಕ್ಕೂ ನೀರು ಬೇಕು. ಪಾಪ ಮಂಡ್ಯ, ಶ್ರೀರಂಗಪಟ್ಟಣ ಈ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಯಾರ್ಯಾರು ಅಗ್ರಿಕಲ್ಚರ್ ಮಾಡ್ತಾರೆ ಅವ್ರಿಗೆ ನೀರು ಬೇಕು. ನಮ್ದು ಫಸ್ಟ್ ನಮ್ಗೆ ನಾವು ಎತ್ತಿಟ್ಕೊಂಡು ಮಿಕ್ಕಿದ್ದವ್ರು ಕೊಡಬೇಕು ಅಂತ ವಾದ ಮಂಡಿಸ್ಬೋದಿತ್ತು. ಇಲ್ಲ ಅಂತಂದ್ರೆ ಇದನ್ನ ನಾವು ಬಹಿಷ್ಕರಿಸ್ತೇವೆ, ನಿಮ್ದು CWMA ಯಾವುದಲ್ಲ, ಜನಗಳ ಮುಂದೆ ಯಾವ ಒಂದು ಕಾನೂನು ಇದಿಲ್ಲಲ್ಲ. ಒಂದಿಷ್ಟು ಜನ, ಕೋಟಿ ಜನ ಇದ್ದೀವಿ. ಅದಲ್ಲದೇನೆ ಮಂಡ್ಯ ಭಾಗದಲ್ಲಿ ಇದ್ದಾರೆ, ಶ್ರೀರಂಗ, ನಮಗೆ ಅವ್ರಿಗೆ ಮೊದಲು ಆದ್ಯತೆ ಕೊಡ್ಬೇಕಲ್ವಾ? ಅಲ್ಲಿ ದನಕರುಗಳಿದೆ ಅಲ್ವಾ? ಬರೀ ಜನ ಅಲ್ಲ ನೀರು ಕುಡಿಯೋದು, ಅಲ್ಲಿ ಬೆಳೆಗೂ ಬೇಕು, ಜಾನುವಾರುಗಳಿಗೂ ಬೇಕು, ಹೈನುಗಾರಿಕೆ ನಡಿಬೇಕಲ್ಲಿ. ಮತ್ತೆ ನಮ್ಗೆ ಅಲ್ಲಿಂದಾನೇ ಬರ್ತಕ್ಕಂಥ ಹಾಲ್ಗೆ ಹಸುಗ್ ನಾವು ನೀರು ಕೊಟ್ರೆ ತಾನೇ ನಮ್ಗೆ ಹಾಲು ಕೊಡೋದು. ಇದನ್ನೆಲ್ಲ ದೃಷ್ಟಿ ಮುಂದಿಟ್ಕೋಬೇಕಿತ್ತು. ವಾದ ಯಾರು ಸರಿಯಾಗಿ ಮಂಡಿಸಿಲ್ಲ. ಸೊ ಈಗ ನಾವು ಅವ್ರು ಹೇಳಿದ್ದು ಕೇಳುವಂತ ಪರಿಸ್ಥಿತಿ ಬಂದಿದೆ. ಈಗ ಆದೇಶ ಬಂದ್ಮೇಲೆ ಪ್ರೊಟೆಸ್ಟ್ ಎಲ್ಲ ಆಗ್ತಾ ಇದೆ. ಬಟ್ ಅದಕ್ಕೂ ಮುಂಚೆ ಯಾವ ರೀತಿ ಇನ್ಪುಟ್ಸ್ ಕೊಡ್ತಾರೆ ಅದು ಕೂಡ ಹೌದಲ್ಲ. ಅದಕ್ಕೆ ನಾವು ಮೇಲ್ಮನವಿ ಸಲ್ಲಿಸಿದ್ರು ಇದು ಯಾವುದು ಸರಿ ಇಲ್ಲ, ಮತ್ತೊಮ್ಮೆ ನೀವು ಇದನ್ನ ಸರಿ ಮಾಡಿ ಅಂತ ಅಮೆಂಡ್ಮೆಂಟ್ ಮಾಡ್ಬೋದಿತ್ತಲ್ಲ. ಅಮೆಂಡ್ಮೆಂಟ್ ಮಾಡಕ್ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕಲ್ವಾ? ಸೊ ನಾವೇನು
ಮಾಡಲಿಲ್ಲ ಅಂತಂದರೆ ನಾವು ಅದಕ್ಕೆ ಹೆದರ್ಕೊಂಡು ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬೇಕು? ಹೌದು 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 ಕರೆಕ್ಟ್. CWMCಗೆ ನಾವು ಹೆದರ್ಕೊಂಡು ನೀರು ಬಿಡುವಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬೇಕು? ಸೊ ನಮ್ಮ ಹತ್ರ ಇದ್ದರೆ ನಾವು ಹಿಡಿದಿಟ್ಕೊಳಕ್ಕಾಗತ್ತಾ? ಇಲ್ಲ, ಅದಾಗದೇ ಹೋಗುತ್ತೆ. ಹೋಗುತ್ತೆ. ಆ ಲೆಕ್ಕನೇ ಇಲ್ಲ, ಹೋಗೋದನ್ನ ಲೆಕ್ಕನೇ ಹಾಕಲ್ಲ ಯಾರು. ಸೊ ಇಲ್ದಿದ್ದಾಗ ಸುಮ್ಮನೆ ರಗಳೆ ತೆಗಿಯೋದು ಯಾಕೆ? ಹೌದು ಕರೆಕ್ಟ್. ಅದನ್ನ ರಾಜಕೀಯದ ಬಣ್ಣ ಬಚ್ಚೋದೆ. ನಮ್ಗೆ ನೀರಿಲ್ಲ, ಇದನ್ನ ಸ್ಟೋರೇಜ್ ನೀರು ತೆಗೆದು ಪಂಪ್ ಮಾಡೋದಕ್ಕೇನೆ ದುಡ್ಡಿಲ್ಲ, ಅಷ್ಟು ಸಾಕಾಗಲ್ಲ. ಸೊ ಮುಂಬರೋ ದಿನಗಳಲ್ಲಿ ಇಲ್ಲಿ ತೊಂದರೆ ಆಗತ್ತಲ್ಲ, ಇದನ್ನ ಯಾಕೆ ಮನವರಿಕೆ ಮಾಡಿಕೊಡ್ಲಿಲ್ಲ ಅವತ್ತಿನ ದಿನ ಸುಪ್ರೀಂ ಕೋರ್ಟ್ಗೆ? ಇಲ್ಲಾಂದ್ರೆ ಇಷ್ಟು ಜನಕ್ಕೆ ನಾವು ಯಾಕೆ ಇಲ್ಲಿ ಸಾಕೋಬೇಕು? ಹೌದು, ಎಸ್, ವ್ಯಾಲಿಡ್ ಪಾಯಿಂಟ್ ಸರ್. ಇನ್ನು ವಿಷ್ಣು ಸರ್, ಈಗ ರಾಜಕೀಯ ಲಾಭದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅಂದರೆ ಈ ಕಾವೇರಿ ವಿಚಾರವನ್ನು ರಾಜಕೀಯವಾಗಿ ಆ ಪಕ್ಷಗಳು ಬಳಸ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಈಗೇನೋ ಅವರು ಕಾಂಗ್ರೆಸ್ ವಿರುದ್ಧ ಬೇರೆ ಬೇರೆ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದೆ ರಸ್ತೆಗಿಳಿದು, ಬಟ್ ನಾಡಿದ್ದು ಈ ಸರ್ವ ಪಕ್ಷಗಳ ಸಭೆ ಕರೆದಾಗ ಅಲ್ಲೂ ಕೂಡ ಇದೇ ರೀತಿ ಧ್ವನಿ ಎತ್ತಾರ ಅಥವಾ ಕಾಫಿ ಬಿಸ್ಕೆಟ್ ತಿನ್ಕೊಂಡು ವಾಪಸ್ ಬರ್ತಾರೆ? ಭರವಸೆ ಇದೆ. DK ಶಿವಕುಮಾರ್ ಈ ನಾಡ ಹಿತರಕ್ಷಣೆ ಕಾಪಾಡೋದಕ್ಕೋಸ್ಕರ ಏನು ಬಂಗಾರಪ್ಪ ಶಿಷ್ಯ ಅವರು 91 ನಿರ್ಧಾರ ತಗೊಂತಾರೆ ಅಂತ ತಗೊಂತಾರೆ ಮೇಡಮ್. ನನ್ನ ನಿಲುವಿದೆ. ಈಗ ಏನು ಇವತ್ತು ದಳಪತಿ ವಿಜಯ್ನ 3ನೇ ತಾರೀಕು ಬರಬೇಕಾಗಿತ್ತು, ಬೇಡ ಅಂತೇಳಿ ಸ್ವಲ್ಪ ಈ ಶಾಂತಿ ರೀತಿ ಎಲ್ಲ ಮಳೆ ಗಿಳೆ ಬಂದಾಗ ಮಳೆ ಬಂದು ಏನು ಡ್ಯಾಮ್ ತುಂಬಿದಾಗ ಆಟೋಮೆಟಿಕ್ ನಾವು ನೀರು ಬಿಡಲೇಬೇಕಾಗುತ್ತೆ. ಅದು ನಾವು ತಡೆ ಹಿಡಿಯೋಕ್ಕಾಗಲ್ಲ. ಎಕ್ಸ್ಟ್ರಾ ನೀರು ಅದು ಏನು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಏನು ಕರ್ನಾಟಕ ಜನ ಕರುಣಾಮಯಿ, ನಾವೇನೋ ಒಂದಷ್ಟು ನಾವು ₹1 ಭಾಗದಲ್ಲಿ 50% ನಾವು ಇಟ್ಕೊಂಡು 50% ಕೊಡೋ ಜನ ನಾನು. ಅದರಿಂದ DK ಶಿವಕುಮಾರ್ ಸಾಹೇಬರು ಅವರು ಎಲ್ಲ 40 ವರ್ಷಕ್ಕೆ ರಾಜಕೀಯ ಮಾಡೋದ್ರಿಂದ, ಬಂಗಾರಪ್ಪನ ಶಿಷ್ಯ ಆಗಿರೋದ್ರಿಂದ ಈ ನಾಡಿನ ಹಿತರಕ್ಷಣೆ ಕಾಪಾಡ್ತಾರೆ ಅಂತ ನಮ್ಗೊಂದು ಭರವಸೆ ಇದೆ. ಒಂದು ವೇಳೆ ಅವ್ರು ಏನಾದರೂ ಇದಕ್ಕೆ ಬದ್ಧವಾಗಿಲ್ಲ ಅಂದರೆ ನಾವು 13ಕ್ಕೆ ಏನು ಹೋರಾಟ ಮಾಡೋಕ್ಕೆ ಎಲ್ಲ ಕನ್ನಡ ಪರ ಹೋರಾಟಗಾರರು ಒಂದು ಸಭೆಯನ್ನು ವುಡ್ಲ್ಯಾಂಡ್ಸ್ ಒಳಗೆ ಕರೆದಿದ್ರು. ಅದಕ್ಕೆ ನಾವೆಲ್ಲರೂ 6.5 ಕೋಟಿ ಕನ್ನಡಿಗರು ಬದ್ಧವಾಗಿರಬೇಕು, ಹೋರಾಟಕ್ಕೆ ಸಿದ್ಧವಾಗಿರಬೇಕು. ಯಾರು ಒಂದು ಸ್ವಲ್ಪ ತಾರತಮ್ಯ ಕನ್ನಡ ಪರ ಹೋರಾಟ ನನ್ನ ಬೇಳೆನೇ ಬೇಯಬೇಕು ಅನ್ನೋದಿದ್ರೆ ಅದು ಸಾಧ್ಯ ಇಲ್ಲ. ಅದು ಇವ್ರು ಹೇಳ್ದಂಗೆ ನಮ್ಮಲ್ಲಿ ಇಡ್ತಾ ಇರಲ್ಲ, ಅದು ಆಟೋಮೆಟಿಕ್ ಮಧ್ಯಾಹ್ನ ಒಂದು ಮಾತಾಡ್ತಾರೆ, ನೈಟ್ ಒಂಥರ ಮಾತಾಡ್ತಾರೆ. ಸೂಟ್ ಕೇಸ್ ಹೋಯ್ತು ಅಂದರೆ ಆಯಿತು 4 ಟೀ ಅಂತ ನೀರು ಬಿಟ್ಬಿಡಿ. ಏನಿಲ್ಲ ಮೇಡಮ್, ಅದು ಒಂದು ಸಣ್ಣ ಆ ರೀತಿ ಆಗಬಾರ್ದು. ಯಾರು ನಮ್ಮ ಕನ್ನಡ ಪರವಾಗಿ ಧ್ವನಿ ಎತ್ತವ್ರು ಯಾರು ಇದ್ರೆ ಆ ಕಡೆಯಿಂದ ಯಾರೋ ಒಬ್ಬ ಸ್ವೀಟ್ ಬಾಕ್ಸ್ ತಗೊಂಬಂದು ಸ್ವೀಟ್ ತಿನ್ನಿಸ್ಬಿಟ್ರೆ ಅಲ್ಲಿಗೆ ಕನ್ನಡದ ಹೋರಾಟ ಮುಗೀತು. ಅದರಿಂದ ಎಷ್ಟೋ ಜನಗಳಿಗೆ IT ಕಂಪ್ನಿನಲ್ಲಿ ಇವತ್ತಿಗೂ ಹೊರ ರಾಜ್ಯದಿಂದ ಬಂದವರು ಹರೇಸ್ ಮಾಡ್ತಾ ಇದ್ದಾರೆ, ಕೆಲಸ ಜಾಸ್ತಿ ಕೊಡೋದು. ಅದು ಎಲ್ಲೂ ಗಮನಕ್ಕೆ ಈಚೆ ಕಡೆ ಬರ್ತಾನೆ ಇಲ್ಲ. ಇಲ್ಲ ಏನಾರು ಈಚೆ ಕಡೆ ಬಂದ್ರೆ ಅಲ್ಲಿ ಇನ್ಯಾವುದೋ ಒಂದು ಕನ್ನಡ ಪರ ಹೋರಾಟಗಾರ ಬಂದು ಅಲ್ಲಿ ರೋಲ್ ಕಲಿಸ್ಕೊಂಡು ಅಲ್ಲಿಗೆ ತಣ್ಣಗೆ ಮಾಡ್ಬಿಡ್ತಾರೆ, ಕಾಂಪ್ರಮೈಸ್ ಮಾಡಿಸ್ಬಿಡ್ತಾರೆ. ಸೊ ಎಷ್ಟೋ ಕಡೆ ನಾನು ಒಳಗಡೆ ಡೀಲಿಂಗ್ ಆಗೋಗುತ್ತೆ. ಸೊ ಅನ್ಯಾಯ ಆಗ್ತಿರೋದು ಕಂಪ್ಲೇಂಟ್ ಕೊಟ್ಟಂಗೆ ಹೊರತು ಇಲ್ಲಿ ಹರಾಜ್ ಮಾಡ್ದವ್ರಿಗಲ್ಲ. ಕನ್ನಡದವ್ರಿಗೆ ಅಲ್ಲಿ ಪ್ರಮೋಷನ್ಸೇ ಸಿಗಲ್ಲ. ಅವ್ನು ಎಲ್ಲಿರ್ತಾನೋ ಅಲ್ಲೇ ಇರ್ತಾರೆ. ಅದು IT ನಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ರೈಲ್ವೆನಲ್ಲಿ ಆಗಿರ್ಬೋದು, ಬ್ಯಾಂಕ್ ಇದರಲ್ಲಿ ಇರ್ಬೋದು, SBIಗಳಲ್ಲಿ ಇರ್ಬೋದು. ನಾನು ಎಲ್ಲ ಕಡೆ ನೋಡ್ಬಿಟ್ಟಿದ್ದೀನಿ. ನಮ್ಮವರು ತಣ್ಣಿಗೆ ಇದಾರಪ್ಪ. ಅದು ಸಹಿಸ್ಕೊಂಡು ಸುಮ್ಮನೆ ಇದ್ದಾರೋ, ಇಲ್ಲ ಅಂತಂದ್ರೆ ಅವ್ರಿಗೆ ಇಲ್ಲ ಅಂತಂದ್ರೆ ಕನ್ನಡಿಗ ಹೋರಾಟಗಾರ ಮನಸ್ಥಿತಿನೇ ಆ ರೀತಿ ಆಗ್ಬಿಟ್ಟಿದೆ. ಆಮೇಲೆ ಎಷ್ಟೋ ಸಲ ನಾನು ಕೇಳ್ಬಿಟ್ಟಿದ್ದೀನಿ, ಆ ಬಂಗಾರಪ್ಪ ಅವರು ಇದ್ದ ಟೈಮ್ನಲ್ಲಿ ಗಲಾಟೆ ಆಯ್ತಲ್ಲ, ಅದಾದ್ಮೇಲೆ ಒಂದು ಟಾರ್ಗೆಟ್ ನಡೀತು. ಮಂಡ್ಯದವ್ರು ಏನಾರು ಆಟೋದವರು ಇಲ್ಲಿ ಆಟೋ ಓಡಿಸ್ಕೊಂಡಿದ್ರೆ ಅವ್ರ ಮೇಲೆ ಸುಮ್ನೆ ಕಂಪ್ಲೇಂಟ್ ಮಾಡೋದು, ಬೆಂಗಳೂರು ಕಡೆ ಬರ್ದೇ ಇದ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಬೆಂಗಳೂರು ಕಡೆ ವ್ಯವಸ್ಥಿತವಾಗಿ ಬೆಂಗಳೂರಲ್ಲಿ ಕನ್ನಡಿಗರು ಇರ್ಕೂಡ್ದು, ಇದು ಬೇರೆಯವ್ರಿಗೆ ಹೋಗೋ ತರ ಒಂದು ವ್ಯವಸ್ಥೆ ನಿರ್ಮಾಣ ಆಗೋಯ್ತು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಿತ್ತೂರವರು. ಈ ಹೊಸಕೋಟೆಯಿಂದ ಈ ಕಾಡುಗೋಡಿ ಕೇಳಿದ್ರೆ ಮೇಡಮ್ ಸಾಹೇಬ್, ಅಲ್ಲಿಂದ ಹೊಸಕೋಟೆ ಟೋಲ್ವರೆಗೂ ಸುಮಾರು ಒಂದು 2,000-5,000 ಎಕರೆ ತಗೊಂಡಿದ್ದ. ಚಿತ್ತೂರು ಆಗುತ್ತೆ ಮುಂದೆ ಬೆಂಗಳೂರು ಅಂದ್ರೆ ಅವ್ನು ಯಾವ ರೀತಿ ಹೇಳ್ಕೊಬಿಟ್ಟು. ಆಮೇಲೆ ನಾನು ನಮ್ಮ ಕನ್ನಡ ಸಂಘಟನೆಯವರೆಲ್ಲ ಕಳಿಸಿ ನಾನು ಅವನಿಗೆ ಎಲ್ಲಿದ್ದೇನೆ ಕಾನ್ಫಿಡೆನ್ಸ್ ನೋಡಿ ಸರ್, ನೀವು ಎಲ್ಲಿಂದನೋ ಬಂದ್ಕೊಂಡು ಇವಾಗ ನಾವು ಹೋಗಿ ಬೇರೆ ಕಡೆ ಆ ರೀತಿ ಮಾಡಕ್ಕಾಗಲ್ಲ. ಹಂಗೆ ತಲೆ ಮೇಲೆ ನೋಡಿತಾರೆ. ನಾನು ಕೊಯ್ಮುತ್ತೂರಿಗೆ ಏನೋ ಒಂದು ಎಲ್ಲ ನೋಡೋಣ, ವೀಕ್ಷಣೆ ಮಾಡೋಣ, என்னடா ಹಿಂಗ ಬಂದಿರ್ಕಿದೆ ಅಂತ ತಲೆ ಸುಮ್ಮನೆ ಕಿರಿಕ್ ಮಾಡೋದು, ಕಾಲ್ ಕೊಡೋದು. ಸೇಲಮು ಮತ್ತೆ ಧರ್ಮಪುರಿ ಎಲ್ಲ ಹೋಗಿದೆ ಒಂದ್ಸಲ ನೋಡೋಣ ಅಂತ ಫ್ರೆಂಡ್ಸ್ ಎಲ್ಲ. ನಮ್ಮನ್ನು ಬೇಕಾದಷ್ಟೆಲ್ಲ ಅಟ್ಯಾಕ್ ಮಾಡಿದ್ರು, ಕಿರಿಕ್ ಮಾಡಿದ್ರು. ಆದ್ರೂ ನಾವು ಎದುರೆಲ್ಲ ಬಿಡಿ ಹೊಡೆದು ನಾವು ಕನ್ನಡಿಗರು ಏನಂತ ತೋರಿಸ್ಬಿಟ್ಟು ವಾಪಸ್ ಬಂದಿದ್ದೀವಿ. ಆಮೇಲೆ ಮತ್ತೆ ನಮ್ಮನ್ನ ಯಾವ ದಾರಿ ಪಾಲನೆ ಮಾಡ್ಕೊಂಡು
ನಾವು ಹೆದರ್ಲಿಲ್ಲ, ಆಯ್ತು ಬಾ ಅಂತ ಅಲ್ಲೇ ಒಂದು ರೋಡಲ್ಲಿ ನಿಂತ್ಕೊಂಡಿದ್ದಾಗ ಅವ್ರು ಎಸ್ಕೇಪ್ ಆಗ್ಬಿಟ್ರು. ಈ ರೀತಿ ನಮ್ಮಲ್ಲಿ ಎಷ್ಟು ಸ್ವಾಭಿಮಾನಿಗಳು ಅನ್ನೋದಕ್ಕಿಂತ ನಮ್ಗೆ ಜಡ ಬಂದಿದೆ ಮೇಡಮ್. ಏನಾದ್ರೂ ಮಾಡ್ಕೊಳ್ಳಿ ನಾವು ಇರೋದು ಹೀಗೆ ಅಂತನಾ? ಬೆಂಗಳೂರು ಕರ್ನಾಟಕದಿಂದ ಕೈ ಬಿಟ್ಟು ಹೋಗಿದೆ, ಅದು ಯಾರಿಗೂ ಗೊತ್ತೇ ಆಗಿಲ್ಲ. ಯಾಕಂತಂದ್ರೆ ನಮ್ಮ ರಾಜ್ಯ ನಾಯಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಹೌದು. ಆಮೇಲೆ ಎಲ್ಲ ಇದೇ ತರ ಒಂದೊಂದೇ ಇವರು ಜಗಳದಲ್ಲೇ ನಾವು ಕನ್ನಡನ ಕಳ್ಕೊಂಡ್ಬಿಟ್ಟಿದ್ದೀವಿ. ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ವೀಕ್ಷಕರೇ, ಈ ಟೈಮ್ನಲ್ಲಿ ಡಿಪೆಂಡೆನ್ಸಿ ಆಫ್ ಕಾವೇರಿ ವಾಟರ್ ಈ ಬಗ್ಗೆ ನಾವು ಮಾತಾಡಲೇಬೇಕು. ಅಂದರೆ ನಮ್ಮ ರಾಜ್ಯಕ್ಕಾಗಿರ್ಬೋದು ಅಥವಾ ಎಸ್ಪೆಷಲಿ ಬೆಂಗಳೂರಿಗೆ ಹಾಗೆ ಬೇರೆ ಬೇರೆ ರಾಜ್ಯಗಳಿಗೆ ಈ ಕಾವೇರಿ ನೀರಿನ ಅವಶ್ಯಕತೆ ಎಷ್ಟಿದೆ? ಎಸ್ ವಲ್ಲೇಶ್ ಸರ್, ನಾವು ಮಾತಾಡ್ತಾ ಇದ್ವಿ ಈ ಡಿಪೆಂಡೆನ್ಸಿ ಆಫ್ ಕಾವೇರಿ ವಾಟರ್. ಫಸ್ಟ್ ಆಫ್ ಆಲ್ ನಮ್ಮ ರಾಜ್ಯಕ್ಕೆ ಎಷ್ಟಿದೆ, ಹಾಗೆ ಬೆಂಗಳೂರಿಗೆ ಎಷ್ಟಿದೆ, ಅದಾದಮೇಲೆ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡೋಣ. ಮೇಡಮ್, ಕರ್ನಾಟಕ ಬೆಂಗಳೂರಿಗೆ ನೋಡಿ ಪ್ರತಿ ತಿಂಗಳು 1 TMC ನೀರು ಬೇಕಾಗತ್ತೆ. ಸಮ್ಮರಲ್ಲಿ ಅದು ತಿಂಗಳಿಗೆ 1 TMC ನೀರು ಹತ್ತತ್ರ ಬೇಕೇ ಬೇಕು. ಹಂಗೆ ನೋಡಕ್ ಹೋದ್ರೆ ಜುಲೈಯಿಂದ ಮತ್ತೆ ಮುಂದಿನ ಮಾರ್ಚ್ವರೆಗೂ ಬೇಕಲ್ಲ. ನಾವೇನಾದ್ರು ಮಳೆ ಫೇಲ್ ಆಯ್ತು ಅಂತಂದ್ರೆ ನಮಗೆ ಇಲ್ಲಿ ನಾವು ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಮಂಡ್ಯದಕ್ಕೆ, ಮೈಸೂರಿಗೆ, ಶ್ರೀರಂಗಪಟ್ಟಣದವ್ರಿಗೆ, ಅವರು ನಾವು ನಿಮ್ಗೆ ಬೆಂಗಳೂರಿಗೆ ನೀರು ಬಂದ್ ಮಾಡ್ತೀವಿ ಅಂತ ಏನಾದ್ರು ಕೂತ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಹೌದು. ನಾವು ವಿಷಯನ ಅಲ್ಲಿಗೆ ತಣ್ಣಗೆ ಬಿಟ್ಬಿಡ್ತೀವಿ. ಇಲ್ಲ ಅಂತಂದ್ರೆ ಅಲ್ಲೇನೋ ರಾಜಿ ಸಂಧಾನ ಆಗತ್ತೆ, ನಡೆಯುತ್ತೆ. ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಒಂದು ಸಲ ತೋರಿಸ್ಕೊಟ್ರೆ ಮತ್ತೆ ಇದು ಪ್ರತಿ ಸಲ ಈ ನೀರಿನ ವ್ಯಾಜ್ಯ ಬರೋದಿಲ್ಲ. ನಾವು ಎಲ್ಲಿ ತನಕ ನಾವು ಮೃದುವಾಗಿರ್ತೀವೋ ಅಲ್ಲಿವರೆಗೂ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾನೆ ಇರುತ್ತೆ. ಅದು ಎಲ್ಲೇ ಆಗಿರಲಿ, ಅದು ಬೇರೆ ರಾಜ್ಯದಿಂದ ಆಗಿರಲಿ, ಬೇರೆ ಸೆಂಟ್ರಲಿಂದ ಆಗಿರಲಿ, ಅಕ್ಕಪಕ್ಕದ ಮನೆಯಿಂದ ಆಗಿರಲಿ, ಕನ್ನಡದವರು ಧ್ವನಿ ಎತ್ತಾ ಇಲ್ಲ. ಮತ್ತೆ ಧ್ವನಿ ಎತ್ತೋರ್ದು ಧ್ವನಿನ ಅಡಗಿಸ್ಬಿಡ್ತಾರೆ ಅಲ್ಲಲ್ಲೇ. ಸೊ ಅಲ್ಲೇನೋ ರಾಜಿ ಸಂಧಾನನೋ, ಅಲ್ಲೇನೋ ಒಂದು ಕುಯುಕ್ತಿಕ ಮಾರ್ಗದಿಂದನೋ. ಸೊ ಒಟ್ಟಾರೆಯಾಗಿ ಆ ಕೆಲಸ ನಡೆದು ಇಲ್ಲಿಗೆ ಬಂದು ಕೂತಿದೆ. ಸೊ ನಾವು ಭಯ ಬೀಳ್ತಾರೆ ಮೇಡಮ್, ಯಾರು ಬೀದಿಗೆ ಬರಲ್ಲ. ನಾವು ತುಳಿಸ್ಕೊಳ್ಳೋರಾಗ್ಬಿಟ್ಟಿದೀವಿ, ತುಳಿಯೋರ್ನ ನಾವೇ ಕರ್ಕೊಂಬಂದು ಕೂರಿಸ್ಕೊಂಡ್ಬಿಟ್ಟಿದೀವಿ. ಸೊ ನಮ್ಮ ಪರವಾಗಿ ನಾವು ಧ್ವನಿ ಎತ್ತಬೇಕು ಅಂತಂದ್ರೆ ಎಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಯಾವ್ದಾದ್ರು ದೊಡ್ಡ ನಾಯಕರ ಹತ್ರ ಹೋದ್ರೂ ಅದು ಅಲ್ಲಿನೂ ಇದೇ ಥರ ಆಗೋಗುತ್ತೆ. ಸೊ ಇವರೊಂದು ಮಾತು ಹೇಳ್ತಾ ಇದ್ರು, ಮೀಡಿಯಾದ ಈ ಚಲನಚಿತ್ರ ನಾಯಕರು ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ಯಾರು ಇದ್ರ ಬಗ್ಗೆ ಧ್ವನಿನೂ ಎತ್ತಲ್ಲ. ಪಿಕ್ಚರಲ್ಲಿ ಬೇಕಾದ್ರೆ ಒಂದು 4 ಹಾಡು, ಒಳ್ಳೊಳ್ಳೆ ಹಾಡುಗಳನ್ನ ಕನ್ನಡದ ಪರವಾಗಿ, ಕಾವೇರಿ ಪರವಾಗಿ ಹಾಡ್ಕೊಂಡ್ಬಿಡ್ತಾರೆ. ಇಲ್ಲ ನಾವು ನೀರು ಕೊಟ್ಟರೆ ಪಾನಕ ಕೊಡ್ತೀವಿ, ಈ ಥರದ್ದೆಲ್ಲ ಮಾಡ್ಕೊಂಡ್ಬಿಟ್ಟು ಅನಾಯಾಸವಾಗಿ ಜನಗಳನ್ನೆಲ್ಲ ಇಲ್ಲಿ ಕರ್ಕೊಂಬಂದು ನಾವು ಗುಡ್ಡೆ ಹಾಕೊಂಡಿದ್ದೀವಿ. ಸೊ ಆ ಗುಡ್ಡೆ ಹಾಕಿರೋ ಜನ ನಮ್ಗೀಗ ಹಿಂಸೆ ಮಾಡ್ತಾರೆ. ಸರ್, ಈಗ ಮಳೆ ಯಾಕೆ ಬರ್ತಾ ಇಲ್ಲ? ಅಂದ್ರೆ ಈ ಎಲ್ನಿನೋ ಎಫೆಕ್ಟ್ ಅಥವಾ ಮುಂದೆ ಮಳೆ ಬರ್ಬಾರ್ದು? ಎಲ್ನಿನೋ ಎಫೆಕ್ಟ್ ಒಂದಿತ್ತು, ಈಗ ನಾವು ಇನ್ನು ಪುನರ್ವಸು ಮಳೆನ ಮುಗಿಸಿದೀವಿ. ನಮ್ಗಿನ್ನ ಆಶ್ಲೇಷ ಮಳೆ ಬರೋದಿದೆ, ಶ್ರಾವಣ ಇದೆ, ಮಕ ಇದೆ, ಪುಬ್ಬೆ ಇದೆ. ಮಕ, ಪುಬ್ಬ, ಉತ್ತರ, ವಿಶಾಖ, ಹಸ್ತ, ಚಿತ್ತ, ಸ್ವಾತಿ, ಇನ್ನಿಷ್ಟು ಮಳೆಗಳಿದೆ. ಇದನ್ನ ಪದೇ ನಾನು ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಈ ವರ್ಷ ಅಧಿಕ ಮಾಸ ಬಂದಿತ್ತು, ನಾವಿನ್ನ ಆಷಾಢದಲ್ಲಿದ್ದೀವಿ, ಶ್ರಾವಣ ಇನ್ನೇನು ಪ್ರಾರಂಭ ಆಗಬೇಕು. ಸೊ ಶ್ರಾವಣದ ತನಕ ಟೈಮ್ ಇದೆ. ಬಟ್ ಮಳೆ ಕೊರತೆ ಆಗಿದೆ, ನಿಜ ಒಪ್ಕೋತೀವಿ. ಕೊನೆಯಲ್ಲಿ ಒಂದಷ್ಟು ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬಾ, ಈಗ ಆಶ್ಲೇಷ ಎಲ್ಲ ಬಂದ್ರೆ ಈಗಾಗಿರೋ ಡ್ಯಾಮೇಜ್ ಫುಲ್ಫಿಲ್ ಆಗುತ್ತೆ ಸರ್? ಫುಲ್ಫಿಲ್ ಆಗುತ್ತೆ ಮೇಡಮ್. ಯಾಕೆಂದ್ರೆ ಎಷ್ಟೋ ಸಲ ನಾವು ನೋಡಿದೀವಿ, ಒಂದೇ ದಿನ ಮಳೆ ಎಷ್ಟೋ ಅವಾಂತರನ ಸೃಷ್ಟಿ ಮಾಡಿರೋದು ನೋಡಿದೀವಿ. ಸೊ ಆ ಥರದ್ದು ಒಂದು 4-5 ಮಳೆ ಬಂದರೂ ನಮಗೆ ಒಂದಷ್ಟು ಸಿಗುತ್ತೆ. ಬಟ್ ನಾವು ಅದನ್ನು ನೋಡಿಕೊಂಡು ಎಷ್ಟು ಬಿಡಬೇಕು, ಅವ್ರಿಗೆ ಎಷ್ಟು ನಾವು ಬಳಸ್ಕೋಬೇಕು ಅಂತ ಹಿಡ್ಕೊಂಡು ಬಿಡಬೇಕು. ನಮಗೆ ಮಳೆ ಬರ್ತಾ ಇದೆ ಅಂತ ಒಂದೇ ಸಲ ಕ್ರಶ್ ಗೇಟ್ ಓಪನ್ ಮಾಡಿ ಬಿಟ್ಬಿಟ್ರೆ, ನಂತರ ಮಳೆ ನಿಂತೋಗ್ಬಿಟ್ರೆ ನಾವಿಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಆ ಒಂದು ಮುಂದಾಲೋಚನೆ, ದೂರದೃಷ್ಟಿನೇ ಇಟ್ಕೋಬೇಕು. ಅದಿದೆ ಅನ್ಸುತ್ತೆ ಸರ್. ಇಲ್ಲಿ ಮಳೆ ಸಿಗತ್ತೆ ಅಂದ್ರೆ ಅಷ್ಟು ತುಂಬಲಿಲ್ಲ ಅಂತಂದ್ರೂ ಒಂದು ತಕ್ಕ ಮಟ್ಟಿಗೆ ನಾವು ಸಿಗತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು, ಸ್ಟೋರೇಜ್ ನ ನೋಡ್ಕೋಬೇಕು. ಈ ವಾರ ತಿಂಗಳು ಮಳೆ ಬಂದ್ಬಿಟ್ಟಿದೆ, ಇದ್ಯಾವುದೋ CWMC ಇದು ನಮ್ಗೆ ಪ್ರೆಷರ್ ಇದೆ, ಬಿಟ್ಬಿಡೋಣ ಅಂತ ಅನ್ಸ್ಕೊಂಡ್ಬಿಟ್ಟು. ನಮ್ಮಲ್ಲಿ ದೈವಭಕ್ತಿ ಜಾಸ್ತಿ, ದೇವರುಗಳು ಅವ್ರು ತಿಂಡ್ರು ಅಂತ ಪೂಜೆ ಮಾಡೋದ್ರಿಂದ ಅನ್ಯಾಯ ಭಗವಂತ ಕೃಪೆ, ಮಳೆ ಒಂದಷ್ಟು ಬರುತ್ತೆ ಮೇಡಮ್. ಆ ನಂಬಿಕೆ ನನಗೂ ಇದೆ. ಡ್ಯಾಮ್ ತುಂಬುತ್ತೆ, ಏನು ಅಂತ ಕಷ್ಟಕರ ಏನು ಅನ್ಸಲ್ಲ. ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ಭಗವಂತ ಕಣ್ಣು ಮುಚ್ಕೊಂಡು ಕೂತ್ಕೊಳಕ್ ಆಗಲ್ಲ, ದಯ ತೋರಿಸ್ತಾನೆ ಅಂತ ನಾನು ನಂಬಿಕೆ. ಯಾಕಂದ್ರೆ ಭಗವಂತ ಪ್ರತಿಯೊಂದು ಕಷ್ಟ ಬಂದಾಗ ನಾವು ದೇವರ ನಾವು ಭಗವಂತನ ಹತ್ರ ಮೊರೆ ಹೋಗೋಣ, ಬರ್ಲಿ ಆದಷ್ಟು ಬೇಗ ಬರ್ಲಿ ಅಂತ ಹೇಳಿ ನಾವು ಒಂದಷ್ಟು ಜ್ಯೋತಿಷ್ಠರಿಗಿಂತ ಒಂದ್ ಸ್ವಲ್ಪ ಜಾಸ್ತಿನೇ ನಾವು ಹೇಳಿದ್ ನಡೆದಿದೆ. ನಾನು ಏನ್ ಹೇಳಿದೀನೋ ಅದು 100% ಸತ್ಯ ಆಗಿದೆ. ಸೊ ಮಳೆ ಬರುತ್ತೆ, ಹಾಗಾದ್ರೆ ಬರುತ್ತೆ ಸರ್. ನೀವೇನು ಹೇಳ್ತಿದ್ರಿ? ಕರ್ನಾಟಕದಲ್ಲಿ ಇಡೀ ದೇಶ ಇದೆ ಮೇಡಮ್. ಇಡೀ ದೇಶ ಕರ್ನಾಟಕದಲ್ಲಿ ಇಲ್ಲದೆ, ಕರ್ನಾಟಕದಲ್ಲಿ ಇಡೀ ದೇಶ ಇದೆ. ಎಲ್ಲಾ ಕಡೆ ಜನಗಳು ಇಲ್ಲೇ ಇದ್ದಾರೆ.
ಆಯ್ತಾ. ಇದಕ್ಕೆ ಎಲ್ಲ ಜನಗಳು ಕನ್ನಡ ಪರವಾಗಿ ಕನ್ನಡಕ್ಕೋಸ್ಕರ ನಿಂತ್ಕೊಂಡು ಒಂದು ಸ್ಟ್ರಾಂಗ್ ವೇವ್ ಮೆಸೇಜ್ ಹೋಗಬೇಕು. ಸೊ ಇದು ಸರಿ ಇಲ್ಲ, ನಿಮ್ದು ಏನು ಮಾಡ್ತಾ ಇದ್ದೀರಾ, ಇದನ್ನ ತಿದ್ದುಪಡಿ ಮಾಡಿ, ಇಲ್ಲ ಅಂತಂದ್ರೆ ಇದನ್ನ ಅರ್ಜಿತಗೊಳಿಸಿ ಅಂತಂದ್ರೆ ಅದನ್ನ ವಿಸರ್ಜನೆ ಮಾಡಿ ಬೇರೆ ಇನ್ನೊಂದು ಹೊಸದು ಮಾಡಿ. ಯಾಕಂದ್ರೆ ಇದರಲ್ಲಿ ಯಾವುದು ನಮ್ಮ ಪರವಾಗಿ ಯಾವುದೂ ಇಲ್ಲ ಅಂತ. ಸೊ ಆ ಒಂದು ಮೆಸೇಜ್, ಸ್ಟ್ರಾಂಗ್ ಮೆಸೇಜ್ ಈ ಸಲ ನಾವು CWMCಗೆ ಮತ್ತು CWCಗೆ ಮುಟ್ಟಿಸ್ಬೇಕು. ಸೊ ಆ ಮುಟ್ಟಿಸೋ ಅಂತ ಕೆಲಸ ಯಾವತ್ತೂ ನಡೆದೇ ಇಲ್ಲ ಈ ಒಂದು 20 ವರ್ಷದಲ್ಲಿ. ಅವ್ರು ಏನು ಹೇಳಿದಾರೆ ಅದನ್ನ ಜಸ್ಟ್ ಫಾಲೋ ಮಾಡೋದು. ನಾವು ಸುಪ್ರೀಂ ಕೋರ್ಟ್ ಆಜ್ಞೆನ ನಾವು ಫಾಲೋ ಮಾಡಬೇಕು. ಈ ಒಂದು ಟ್ರಿಬ್ಯುನಲ್ ಇದೆ, ಕಾವೇರಿ ಟ್ರಿಬ್ಯುನಲ್, ಅವ್ರು ಹೇಳ್ದಂಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಅದನ್ನ ನಾವು ಫುಲ್ಫಿಲ್ ಮಾಡಬೇಕು. ಇಲ್ಲಾಂದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಇದರಲ್ಲಿ ನಾವು ಕಂಟೆಂಪ್ಟ್ ಆಗೋಗ್ಬಿಡ್ತೀವಿ ಅನ್ನೋ ಒಂದು ಭಯ ಅದು ಇಟ್ಕೊಡ್ತು. ಎಸ್ ಸರ್. ಇನ್ನು ವಿಷ್ಣು ಸರ್, ಈಗ ಮಂಡ್ಯ ಶಾಸಕರು ರವಿ ಗಾಣಿಗ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಅಂದ್ರೆ ತಮಿಳ್ನಾಡಿಗೆ ನೀರ್ ಹರಿದು ಹೋಗುತ್ತೆ, ಅಲ್ಲಿಂದ ಅದು ಸಮುದ್ರಕ್ಕೆ ಸೇರ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ನೀರು. ಸೊ ಹೀಗಾಗಿ ಯಾಕೆ ನೀರ್ ಬಿಡ್ಬೇಕು ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಲಾಸ್ಟ್ ಟೈಮ್ ಒಂದು ಫ್ರೀಡಂ ಪಾರ್ಕ್ ಹೋರಾಟದಲ್ಲಿ ನಾನು ವಿಡಿಯೋ ಸಮೇತ ಬಿಟ್ಟಿದ್ದೆ ಮೇಡಮ್. ಎಷ್ಟು ನೀರು ವೇಸ್ಟ್ ಆಗಿ ಹೋಗುತ್ತೆ ಸಮುದ್ರಕ್ಕೆ, ಅವ್ರೊಂದು ಅಣೆಕಟ್ಟ ಕಟ್ಕೊಂಬೋದಲ್ಲ, ಅದನ್ನ ನೀವು ಸರ್ಕಾರದವ್ರಿಗೆ ಹೇಳ್ಬೋದಿತ್ತಲ್ಲ. ಏನು ಇವತ್ತು ನಮ್ಮಲ್ಲಿ 28 MP-ಗಳಿದ್ದಾರೆ, ಅದನ್ನೆಲ್ಲ ಡಿಸ್ಕಸ್ ಮಾಡಿ ಒಂದು ಏನು ಪಾರ್ಲಿಮೆಂಟ್ ಅಲ್ಲಿ ಒಂದು ಮೀಟಿಂಗ್ ಮಾಡಿ ತಮಿಳ್ನಾಡವ್ರಿಗೆ ಕರ್ನಾಟಕಕ್ಕೂ ಇಬ್ಬರಿಗೂ ನೀವು ಡ್ಯಾಮ್ ಇಲ್ಲಿ ಕಟ್ಕೊಳ್ಳಿ, ಮೇಕೆದಾಟ ಏನು ಅಣೆಕಟ್ಟೆ ನೀವು ಕಟ್ಕೊಳ್ಳಿ, ಸಮುದ್ರಕ್ಕೆ ಹರಿಯೋ ನೀರನ್ನು ನೀವು ಅಡ್ಡ ಕಟ್ಕೊಳ್ಳಿ, ಚೆನ್ನಾಗಿರುತ್ತಲ್ಲ ಮೇಡಮ್ ಅದು. ಆ ರೀತಿ ಇವರು ಏನು ನೀವು ಮಾಧ್ಯಮ ಮುಖಾಂತರ ಏನು 28 ಜನ MP-ಗಳಿದ್ದಾರೆ, 9 ಜನ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ, ಇನ್ನು 15 ಜನ 19 ಜನ ಇನ್ನು ಅವ್ರು ಗೆದ್ದಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಈ ಏನು ಮೇಕೆದಾಟನ್ನ ಏನು ಎಲ್ಲರೂ ಸೇರಿ ಕೆಲವು ವಿರೋಧ ಪರ ಎಲ್ಲ ಬಂತು. ಈಗ DK ಶಿವಕುಮಾರ್ ಮೌನ ಆಗಿದ್ದಾರೆ. ಅಧಿಕಾರ ಮುಂಚೆ ಪಾದಯಾತ್ರೆ ಮಾಡಿದ್ರು, ಈಗ ಮೌನ ಆಗಿದ್ದಾರೆ. ನೀವು ಸರ್ಕಾರ ಇದೆ, ನೀವು ಅದನ್ನ ಸ್ಟಾರ್ಟ್ ಮಾಡಿ, ನೀವು ಏನು ಅದನ್ನೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀರಿ. ನಾವು ಕನ್ನಡ ಪರರಲ್ಲ, ಇನ್ನಷ್ಟು ಜನ ನಿಮ್ಮ ಜೊತೆ ಕೈ ಜೋಡಿಸ್ತೀರಿ. 6.5 ಕೋಟಿ ಕನ್ನಡಿಗರು ಕೂಡ ನಿಮ್ಮ ಜೊತೆ ನಾವು ಬದ್ಧವಾಗಿ ನಿಲ್ತೀರಿ ಅಂತೇಳಿ ನಾನಂತೂ ನಂಬಿದ್ದೀನಿ ಮೇಡಮ್. ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ. ಏನು ಸಮುದ್ರಕ್ಕೆ ಹೋಗೋ ನೀರನ್ನ ಅವರು ಏನು ಇವತ್ತು ಹೊಸದಾಗಿ ಇಡೀ ದೇಶದನ್ನೇ ತಿರುಗಿ ನೋಡೋವಂಥ ವಿಜಯ್ ಕೂಡ ಅಭಿಮಾನ, ನಮಗೂ ಗೌರವ ಇದೆ ಅವ್ರ ಬಗ್ಗೆ. ಯಾಕಂದ್ರೆ ಇವತ್ತು ಬಗ್ಗೆ ಆಗಲಿ, ಇನ್ನೊಂದು ಬಗ್ಗೆ ಆಗಲಿ, ಈ ದೇಶದ ಬಗ್ಗೆ ಆಲೋಚನೆ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಅವರು ಕೂಡ ಯೋಚನೆ, ಕರ್ನಾಟಕದ ಜನ, ನಮ್ಮಲ್ಲಿ ಒಂದು 25 ಲಕ್ಷ ಜನ ತಮಿಳಿನ್ಸು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಯೋಚನೆ ಮಾಡ್ಬೇಕಾಗತ್ತೆ. ನಮ್ಮ ಜನ ಅಲ್ಲಿ ಏನಾಗ್ತಾರೆ, ಅವ್ರಿಗೆ ಕುಡಿಯೋಕೆ ನೀರು ಬೇಕಲ್ಲ, ತಮಿಳ್ನಾಡಿಂದ ಹೊತ್ಕೊಂಬರಕ್ಕಾಗತ್ತಾ ಟ್ರೈನಲ್ಲಿ? ಅದರಿಂದ ಅವರು ಯೋಚನೆ ಮಾಡಿ ಇದು ಒಳ್ಳೆ ನಿಲುವು ತಗೊಬೇಕು. ನೀವು ಮೇಕೆದಾಟು ನೀವು ಕಟ್ಕೊಳ್ಳಿ, ನಾವು ಸಮುದ್ರಕ್ಕೆ ಹೋಗೋ ನೀರನ್ನ ನಾವು ಅಣೆಕಟ್ಟೆ ಅಲ್ಲಿ ಕಟ್ಕೊಂತೀರ ಅಂತ ಕಟ್ಕೊಂಡ್ರೆ ಇಬ್ಬರಿಗೂ ಪ್ರಾಬ್ಲಮ್ ಆಗಲ್ಲ, ಇಬ್ಬರಿಗೂ ಬಹಳ ಇದು ಇಲ್ಲಿಗೆ ಕೊನೆ ಆಗುತ್ತೆ, ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಎಸ್. ಇನ್ನು ವಲ್ಲೀಶ್ ಸರ್, ಈಗ ಒಂದ್ ಕಡೆ ಈ ಮಹದಾಯಿ ಯೋಜನೆ ನೋಡ್ತೀವಿ, ಅಥವಾ ಈ ಕಳಸಾ ಬಂಡೂರಿ ಹೋರಾಟ. ಈ ಮಹದಾಯಿ ಅಂತ ಅಂದ್ರೆ ಅದನ್ನ ಮಹದಾಯಿ ಹೋರಾಟ ಅಂತಲೇ ಕರಿತೀವಿ, ಅಥವಾ ಈ ಕಳಸಾ ಬಂಡೂರಿ ಅಂದ್ರೆ ಅದು ಕಳಸಾ ಬಂಡೂರಿ ಹೋರಾಟ ಅಷ್ಟೇ. ಬಟ್ ಕಾವೇರಿ ಅಂತ ಬಂದ್ರೆ ಇದು ಕರ್ನಾಟಕದ ಹೋರಾಟ ಆಗತ್ತಲ್ಲ, ಯಾಕೆ ಅಂತ? ಮೇಡಮ್, ಕಾವೇರಿ ಅಂತ ಬಂದರೆ ಕರ್ನಾಟಕದ ಹೋರಾಟ ಆಗೋದಿಲ್ಲ. ಅಲ್ಲೊಂದಷ್ಟು ಮಾಧ್ಯಮದವರು ಒಂದಷ್ಟು ಚುರುಕಾಗುತ್ತೆ. ಬೆಂಗಳೂರು ಪಕ್ಕನೇ ಇರತಕ್ಕಂಥ, ರಾಜನದಿ ಪಕ್ಕದಲ್ಲೇ ಇರತಕ್ಕಂಥ ಒಂದು ನದಿಯ ಒಂದು ಇದು. ಆದರೆ ಕರ್ನಾಟಕದ ಹೋರಾಟದಲ್ಲಿ ನೋಡಿ, ಇಡೀ ಕರ್ನಾಟಕ ಇದ್ರೊಳಗಡೆ ಇನ್ವಾಲ್ವ್ ಆಗೋದೇ ಇಲ್ಲ. ಇದು ಮೈಸೂರು, ಬೆಂಗಳೂರು, ಯಾಕೆ ನಾವು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಬೇರೆ ಕಡೆ ಅವ್ರು ಯಾರೂ ಬರೋದಿಲ್ಲ. ಇದು ಹಿಂಗ್ ಪಾಸ್ ಆಗೋತಲ್ಲ ಅಂತ ಯಾರು ಜನ ಯಾರು ಬರಲ್ಲ, ಅದಕ್ಕೆ ಬೆಂಬಲ ಕೊಡಲ್ಲ. ಆ ಕಡೆ ಏನಾರ ತೊಂದರೆ ಆಯ್ತು ಅಂತಂದ್ರೆ ನಮ್ಮವ್ರು ಯಾರು ಆ ಕಡೆಗೆ ಸಪೋರ್ಟ್ ಮಾಡಕ್ ಹೋಗಲ್ಲ. ಅಲ್ಲಿ ಪ್ರಾಬ್ಲಮ್ ಅಲ್ಲ ಅಂತ. ನಮ್ಮಲ್ಲಿ ಹಿಂದೆ ಒಂದಿದ್ದಂತ ಒಗ್ಗಟ್ಟು ಇವತ್ತಿಗೆ ಅದಿಲ್ಲ. ಇವತ್ತಿಗೆ ಯಾಕೆ ಇಲ್ಲ ಅಂತಂದ್ರೆ ನಮ್ಮವರು ಅದ್ರ ಕಡೆ ಗಮನ ಕೊಡೋದಿಲ್ಲ. ನಮ್ಮ ನಾಯಕರು ಯಾರು ಅದ್ರ ಕಡೆ ಗಮನ ಕೊಡೋದಿಲ್ಲ. ಅಲ್ಲಿ ಎಲ್ಲಿ ನಮಗೆ ಹೋರಾಟ ಮಾಡಿದ್ರೆ ಕರ್ನಾಟಕ ಎಲ್ಲಿ ಉಳಿಯತ್ತೋ, ನಾಡು, ನೆಲ, ನುಡಿ, ಜಲ ಎಲ್ಲಿ ಅದಕ್ಕೆ ನಾವು ಸ್ಟ್ರಾಂಗ್ ಆಗಿರ್ಬೇಕು, ಅಲ್ಲಿ ನಾವು ಸ್ಟ್ರಾಂಗ್ ಇಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂತಂದ್ರೆ ನಾವೆಲ್ಲೋ ಇಬ್ಬಾಗದ ಮನಸ್ಥಿತಿ, ನೀನೇ ಯಾರೋ ನಾನೇ ಯಾರೋ ಅನ್ನೋ ತರ ಆಗ್ಬಿಟ್ಟಿದೀವಿ ನಾವು ಕನ್ನಡಿಗರಲ್ಲಿ. ನೀನ್ ಯಾರೋ ನಾನ್ ಯಾರೋ ಆಗ್ಬಿಟ್ಟಿದೀವಿ, ಯೂನಿಟಿ ಇಲ್ಲ. ಪ್ರಾಬ್ಲಮ್. ಹೌದು. ಕರ್ನಾಟಕ ನಾಡು, ನುಡಿ, ಜಲ ಅಂತ ಬಂದಾಗ ನಮ್ಗೆ ಅಲ್ಲಿ BJP ಅನ್ನೋದಿಲ್ಲ, ಅಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ, ಅಲ್ಲಿ ಯಾವುದೋ ಒಂದು ಪ್ರಾದೇಶಿಕ ಇದಿಲ್ಲ. ಆ ತರದ ಒಂದು ಜನ ಬರಬೇಕು. ಫಸ್ಟ್ ನಮ್ಗೆ ಕನ್ನಡ, ನಾಡು, ನುಡಿ, ಜಲ, ಆಮೇಲೆ ನನ್ನ ಪಕ್ಷ. ಈಗ ಫಸ್ಟ್ ಪಕ್ಷ, ಆಮೇಲೆ ನನ್ನ ಕುರ್ಚಿ, ಆಮೇಲೆ ನನ್ಗೆ ಟೈಮ್ ಇದ್ರೆ ಕನ್ನಡಕ್ಕೆ ಬರ್ತೀನಿ. ಈ ತರ ಆಗಿ ಅಲ್ಲಿ
ತೊಂದರೆ. ಸೊ ನೀವು ಎಲ್ಲೇ ಹೋಗಿ ಕನ್ನಡ ನಾಡಿನಲ್ಲೇ ಕನ್ನಡಿಗರು ತುಳಿತಕ್ಕೊಳಗಾಗಿರತಕ್ಕಂಥ ಏಕೈಕ ರಾಜ್ಯ ಅಂತಂದ್ರೆ ನಮ್ಮ ಕರ್ನಾಟಕ. ಇನ್ನು ಬೇರೆ ರಾಜ್ಯದಲ್ಲಿ ಹೋಗಿ ಅಲ್ಲೆಲ್ಲ ಎಷ್ಟು ಒಗ್ಗಟ್ಟುಗಳಿದೆ ಅಂತ ನೋಡ್ಕೊಂಡ್ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತಾರೆ, ಬಟ್ ಅದು ಬರೀ ಮಾತಷ್ಟೇ. ಅದು ಮಾತು, ಅದು ಇದಕ್ಕೆ ಮಾತ್ರ, ರಾಜ್ಯೋತ್ಸವದ ದಿನ ಮಾತ್ರ, ಯಾರೋ ಒಂದು ಗಂಟೆಗೆ ಬರಲ್ಲ. ಅಲ್ಲಿಗೆ ಬಿಟ್ರೆ ಇನ್ಯಾವುದೂ ಇಲ್ಲ. ಆಮೇಲೆ ನಮಗೆ ದುರ್ದೈವ ಅಂದ್ರೆ ನಮ್ದೊಂದು ಪ್ರಾದೇಶಿಕ ಪಕ್ಷ ಅನ್ನೋದು ನಮ್ಗಿಲ್ಲ. ಸೊ ಎಲ್ಲ ನಾಯಕರು ಅಲ್ಲಿ ಇಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಇವತ್ತು ಕನ್ನಡಕ್ಕೆ ಧ್ವನಿ ಎತ್ತಬೇಕಾಗಿರತಕ್ಕಂಥ ಒಂದು ಪಕ್ಷದ ಒಂದು ನಿರ್ಮಾಣ ನಮಗೆ ಬೇಕಾಗಿದೆ, ಅಲ್ಲಿ ಗಟ್ಟಿ ಧ್ವನಿ ಬೇಕಾಗಿದೆ. ಬಟ್ ಇಲ್ಲೆಲ್ಲ ಕನ್ನಡದವ್ರು ನಾನು ಹೇಳ್ತಾ ಇದ್ದೀನಲ್ಲ, ನಾವು ರೋಲ್ ಕಾಲ್ ಮಾಡೋದ್ರಲ್ಲೇ ಹೌದು. ರಾಮಕೃಷ್ಣ ಹೆಗಡೆ ಪೀರಿಯಡಲ್ಲಿ ಏನು ರಾಜ್ಯಗಳು ನಮ್ಮ 34-35 ರಾಜ್ಯಗಳಿದಾವೆ ಈ ಭಾರತ ದೇಶದಲ್ಲಿ, ಅವರೆಲ್ಲ ಇವ್ರ ಹತ್ರ ಸಲಹೆ ಬರೋರು. ಸರ್ ಏನ್ ಮಾಡೋಣ ಲಲ್ಲು ಪ್ರಸಾದ್, ಎನ್ ಟಿ ರಾಮರಾವ್, ಜ್ಯೋತಿ ಬಸ್ಸು. ನಾನು ರಾಜಕೀಯದಲ್ಲಿ ಎಲ್ಲದರಲ್ಲೂ ಭಾಳ ನನಗೆ ಭಗವಂತ ತಿಳುವಳಿಕೆ ಕೊಟ್ಟಿದ್ದಾನೆ, ಜ್ಞಾಪನ ಶಕ್ತಿ ಜಾಸ್ತಿ ಕೊಟ್ಟಿದ್ದಾನೆ. ನಾನು ಅವ್ರನ್ನ ನೋಡಿ ಅಂದರೆ ಅವರು ಯಾವ ರೀತಿ ಈ ನಾಡನ್ನ ನಿಭಾಯಿಸ್ತಾರೆ ಅಂದ್ರೆ ರಾಮಕೃಷ್ಣಗಳು ಒಬ್ಬರು ಮಾತ್ರ ಇತ್ತು. ಇದಿನ್ಗಪ್ಪರು, ರಾಮಕೃಷ್ಣಗಳ ದೇವರಾಜರು, ಇವರೆಲ್ಲ ಬಡವರಿಗೋಸ್ಕರ, ನಮ್ಮ ನಾಡಿಗೋಸ್ಕರ. ಇವತ್ತು ನಾವು ಇವ್ರನ್ನ ನೆನೆಸ್ಕೊಬೇಕು. ಮೈಸೂರು ಮಹಾರಾಜ, ನಾಲ್ವಡಿ ಕೃಷ್ಣರಾಜ, ಅನೇಕ ಬಡವರಿಗೆ ಇವತ್ತು ಅವ್ರು ಕೊಟ್ಟಿರೋ ದಾನ, ಸ್ಕೂಲು, ಬಡವರಿಗೆ, ದೀನ ದಲಿತರಿಗೆ ಸೈಟ್ಗಳು, ನಿಜಾಗ್ಲು ಮೇಡಮ್ ಲಕ್ಷಾಂತರ ಸೈಟ್ಗಳು ಈ ಕಡೆ ನಮ್ಮ ಭಾಗದಲ್ಲ ನಾಲ್ವಡಿ ಕೃಷ್ಣರಾಜರ ಕೊಟ್ಟಿರೋದು. ವೈಟ್ಫೀಲ್ಡ್ ಭಾಗ ಬದುಕಲಿ, ನೀರಾವರಿ ಕಾನೆ 900 ಎಕರೆ, ವರ್ತೂರು ಕೆರೆ 900 ಎಕರೆ ಯಾರು ಕೊಟ್ಟಿದ್ದು? ಮೈಸೂರು ಮಹಾರಾಜರು. ಮೈಸೂರು ಬೇಕಾದ್ರೆ ನೀವು ಹಿಸ್ಟ್ರಿ ತಗೊಳ್ಳಿ, ಹಿಸ್ಟ್ರಿ ತಗೊಂಡು ಹೋಗಿ ನಾನು ಹೇಳಿ ಸುಳ್ಳಾಗಿದ್ರೆ ನೀವು ಅನ್ಬೋದು. ವರ್ತೂರು ಕೆರೆಯಿಂದ ತಮಿಳ್ನಾಡಿಗೆ ನೀರು ಹೋಗ್ತಾ ಇತ್ತಂತೆ ಹಿಂದೆ. ಈಗ ತಪ್ಪಿಸ್ಬಿಟ್ಟು ಬಂಗಾರಪ್ಪ ಇದು ಕೊಟ್ಟಿದ್ದಾರೆ ನಮ್ಮ ಕೋಲ. ನಾವು ಅದೊಂದು ಹೋರಾಟ ಮಾಡಿದ್ರಿ. ಈಗ ಸಿದ್ದರಾಮಯ್ಯ ಸಾಹೇಬರು 2018ರಲ್ಲಿ ಅವಾಗೇನು ಮಾಡಿದ್ರು, ನಮ್ಮ ಬೆಲ್ಲಂದೂರು ಕೆರೆ 8 ಲಕ್ಷ ನೀರು, ಇದು ಆ ನೀರನ್ನ ತಮಿಳ್ನಾಡಿಗೆ ಹೋಗೋದು ಹೊಸೂರಿಗೆ. ಇವ್ರೇನು ಮಾಡಿದ್ರು, ಕೋಲಾರ್ಗೆ ಅಟ್ಲೀಸ್ಟ್ ಟಮಾಟನ ಗಿಮಾಟನ ಹಸ್ಕೊಳ್ಬೇಕು, ಏನೋ ಒಂದಷ್ಟು ಅದನ್ನ ಫಿಲ್ಟರ್ ಮಾಡಿ ಈಗ ತಗೊಂಡೋಗಿ ಕೋಲಾರಲ್ಲಿ ಬಿಟ್ಟಿದ್ದಾರೆ ಮೇಡಮ್. ಈಗ ಒಂದಷ್ಟು ನೀರಾವರಿ ಅದನ್ನ ಅದೇನಾಗುತ್ತೆ, ದಿನಕ್ಕೂ ಅದು ಕ್ಲೀನ್ ಆಗ್ಬಿಡ್ತು, ಸ್ವಚ್ಛತೆ ಆಗ್ಬಿಡ್ತಿತ್ತು. ಹೌದೌದು. ನೀರು ಹರಿತಾ ಆ ಭೂಮಿಯಲ್ಲೇ ಮಣ್ಣು ಸ್ವಲ್ಪ ಇರ್ಕೊಂಡು ಸ್ವಲ್ಪ ಟ್ಯಾಟ್ ಆಗುತ್ತೆ. ಅದರಿಂದ ಏನೋ ಮಾಡ್ಕೊಂಡು ಸ್ವಲ್ಪ ನೀರಿಗಿರು ಏನೋ ಒಂದು ಸ್ವಲ್ಪ ಜನಗಳಿಗೆ ಬೆಳೆಯೋದಕ್ಕೆ ಒಂದಷ್ಟು ಸುಧಾರಣೆ. ಯಾಕಂದ್ರೆ ಟಮಾಟ ಇಲ್ಲಾಂದ್ರೆ ಸಿಗ್ತಾರಲ್ಲ ನಮಗೆ, ಅಲ್ಲಿ ಬೆಳೀತಾ ಇರೋದೇ ಟಮಾಟ ನಮ್ಗೆ. ಅದರಿಂದ ಇನ್ನೊಂದಷ್ಟು ಸುಧಾರಿಸ್ಬೇಕಾಗುತ್ತೆ ಮೇಡಮ್. ನೋಡಿ ಬೆಲ್ಲಂದೂರು ಕೆರೆ ಈಗ ಸುಧಾರಣೆ ಆಗ್ತೈತೆ. ಅದನ್ನ ಏನು ಮಾಡಿದ್ದಾರೆ ಅಂದರೆ 900 ಎಕರೆನ ಹೋಗ್ಬಿಟ್ಟು ಇವಾಗ 400 ಎಕರೆ ಮಾಡಿದ್ದಾರೆ ಮೇಡಮ್. ಅಂದರೆ ವಾಕಿಂಗ್ ಯಾರು ಪರಭಾಷಿಕರು ಬರೋದು, IT BT ಹೋಗೋದಕ್ಕೆ, ಲೇಔಟ್ ಅಪಾರ್ಟ್ಮೆಂಟ್ ಇರೋರಿಗೆ 40 ಅಡಿ 50 ಅಡಿ ಪಾರ್ಕ್ ಮಾಡೋಕ್ಕೆ ಜಾಗ ಮಾಡ್ತಾ ಇದ್ದಾರೆ. ಮಧ್ಯ ಸಿಂಗಾಪುರ್ ಅಂದರೆ ಕಲ್ಲು ಹೆಬ್ಬಾಳ್ಕೆರೆ ನೋಡಿದ್ದೀರಾ, ಅಲ್ಲೆಲ್ಲ ಮರ ಉಂಡ್ಬಿಟ್ಟು ಇವ್ರು ಓಡಾಡೋದಕ್ಕೋಸ್ಕರ ನಮ್ಗೆಲ್ಲ ಪಕ್ಷಿಗಳಿಗೆಲ್ಲ ಬಡವ್ರು ಬದುಕಕ್ಕೆ ನೀರು ಅದನ್ನೇ ಏನೋ ಉಳಿಸ್ಕೊಂಡು ಒಂದು ಪಂಪ್ ಮಾಡಿ ಒಂದು ದೊಡ್ಡ ಒಂದು ಸಂಪ್ ಕಟ್ಬಿಟ್ಟು ಒಂದು 10 ಹಳ್ಳಿ ಕೊಡ್ಬೋದಲ್ಲ, ಅದನ್ನ ಮಾಡ್ತಾ ಇಲ್ಲ. 50 ಅಡಿ ರೋಡ್ ಅಗಲ ಮಧ್ಯ ಅವ್ರಿಗೆ ವಾಕಿಂಗ್ ಮಾಡೋಕ್ಕೆ, ಯಾರು ಪರಭಾಷಿಕರಿಗೆ, ನಮ್ಗಲ್ಲ. ಅವ್ರಿಗೊಂದು ಸೆಕ್ಯೂರಿಟಿ ಗೇಟ್ ಬೀಗ, ಅವ್ರ ಗಿಡ ಟೈಲ್ಸು, ಅಮೇರಿಕ ಸಿಂಗಾಪುರ್ ಟೈಲ್ಸು ಎಷ್ಟು ಹಾಕಿ ಯಾರೋ ಡೆವಲಪರ್ಸು ಯಾರಿಗೋ BBMP ಯಾರಿಗೋ ಹೇಳ್ಬಿಡ್ತಾನೆ, ಇವರು ಎಷ್ಟು ಡೆವಲಪ್ ಮಾಡ್ತಾರೆ. 60 ಅಡಿ ರೋಡ್ ಬೇಕಾಗಿತ್ತು ಮೇಡಮ್ ಕೆರೆ ಒಳಗಡೆ ವಾಕಿಂಗ್ ಮಾಡೋಕ್ಕೆ. 4 ಅಡಿ ಸಾಕೊಂದು ಮನುಷ್ಯ ಓಡಾಡೋದು ಮಾಡೋಕ್ಕೆ. ಇದನ್ನ ಅದು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದಕ್ಕೆ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಇದಾಯಿತು, ಏನ್ರಿ ಕೆಲಸನ ಸ್ಟಾಪ್ ಮಾಡಕ್ಕೆ ಬಂದಿದ್ದೀರಂತೆ ಅಂತ. ಅಲ್ಲ ಸರ್, ಇಷ್ಟು ಕೆರೆನ 900 ಎಕರೆನ ಒಂದು ಸರ್ವೆ ಮಾಡಿ 400 ಎಕರೆ ಕೂಡ ಬರಲ್ಲ. ಸುತ್ತು ಇವ್ರಿಗೆ 60 ಅಡಿ ರೋಡ್ ಮಾಡಿಬಿಟ್ರೆ ಮಧ್ಯ ಒಂದು ರೋಡು, ಹಿಂಗೊಂದು ರೋಡು ಪ್ಲಸ್ ಮಾಡಿಬಿಟ್ಟಿದ್ದಾರೆ ರೋಡ್. ಅಲ್ಲಲ್ಲೇ ಒಂದು ಇಷ್ಟು ನೀರು ಅವ್ರಿಗೂ ಅಂದ್ರೆ ಗಿಡ ಸುತ್ತು ಗಿಡ ಹಾಕ್ಬಿಟ್ಟು ಹುಲ್ಲು ಓಡಾಡಕ್ಕೆ ಮಾಡಕ್ಕೆ ಎಲ್ಲ ಮಾಡಕ್ಕೆ ಗಿಡ ಹಾಕಿ ಬೇಡ ಅಂತ ಹೇಳಲ್ಲ. ಇರೋದ್ರಲ್ಲಿ ಒಂದು ಗಿಡ ಹಾಕಿ ಸೈಡಲ್ಲಿ ಹಾಕಿದ್ರೆ ಸಾಕು. ಎಷ್ಟು ವೇಸ್ಟೇಜ್ ಯಾಕೆ ಮಾಡಬೇಕಾಯ್ತು? 900 ಕೆರೆ ಹೋಗಿ 400 ಎಕರೆ ಮಾಡ್ಕೊಂಡು ಇನ್ನು 400 ಎಕರೆ ಓಡಾಡೋಕೆ ಜನಕ್ಕೆ, ಪಾರ್ಕು ಗಿಡ ಕೂತ್ಕೊಳಕ್ಕೆ, 1 ಎಕರೆಗೆ ಕೂತ್ಕೊಳಕ್ಕೆ. ಇವರು ಯಾರೋ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡಿ ಹಿಂದಿಯವರು ಇಷ್ಟೆಲ್ಲ ಫೆಸಿಲಿಟಿ ಮಾಡ್ಕೊಟ್ಟಾಗ ಅವ್ರು ಬಂದೇ ಬರ್ತಾರಲ್ವ ಸರ್ ಬೇರೆ ರಾಜ್ಯಗಳಿಂದ? ಯಾಕಂದ್ರೆ ನಮ್ಮವ್ರಿಗೆ ಎಲ್ಲಿದೆ ಆ ಫೆಸಿಲಿಟಿ ಬೇರೆ ಕಡೆ? ನಮ್ಮವ್ರು ಹೌಸ್ ಕೀಪಿಂಗ್, ಪ್ಲಂಬಿಂಗ್ ಕೆಲಸ, ಡ್ರೈವರ್ ಕೆಲಸ ಮಾಡ್ತಾರೆ. ಇದನ್ನ ಈ ಸರ್ಕಾರ ಇದೆಲ್ಲ ಗಮನಿಸಬೇಕು. ಎಲ್ಲೆಲ್ಲಿ ಇಡ್ತಾ ಬರಲಿ, ಪರಭಾಷೆಯವ್ರು ಬರಬೇಕು, ಯಾಗಿರಿಬೇಕು, ಯಾಗ ಹೋಗ್ಬೇಕು ಹಂಗೆ ಹೋಗ್ಬಿಡ್ಬೇಕು. ನಮ್ಮಲ್ಲೇ ದಬ್ಬಾಳಿಕೆ ಮಾಡೋದು, ನಮ್ಮನ್ನೇ
ಈಗ ನೋಡಿ ಅವ್ನು ಯಾರೋ ಗಾಡಿಯಲ್ಲಿ ಫುಟ್ಪಾತ್ ಮೇಲೆ ಮನೆಯೆಲ್ಲ ಕೃಷ್ಣ ಬೈರಾಗರು ಹೇಳವ್ರೆ, ನೀವೇ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ ಐಟಿ ಬಿಟಿ ಕೆಲ್ಸಕ್ಕೆ ಹೋಗೋರು, ಅವ್ರೇನು ಮಾಡ್ತಾರೆ ಈ ಫಾಸ್ಟ್ ಫುಡ್ ಎತ್ಕೊಂಡು ಹೋಗ್ತಾರೆ. ಅವನು ಇತಿ ಮಿತಿ ಇಲ್ಲ, ಹೋಗೊಂಡು ಡೆಲಿವರಿ ಮಾಡೋರು. ಅದು ಒಂದು 5 ನಿಮಿಷ ಲೇಟ್ ಆದ್ರೆ ರೋಡಲ್ಲೇ ಹೋಗಿ ಫುಟ್ಪಾತ್ ಮೇಲೆ ನುಗ್ಗಿ ನಮ್ಗೆಲ್ಲ ಗುದ್ದೋದು, ನಮ್ಗೆಲ್ಲ ಎಡ್ ಬೀಳೋದು. ಹೆಣ್ಮಕ್ಳು ಪಾಪ ಈಗ ನೋಡೋದು, ಈಗ ನಿಮ್ಮ ಟಿವಿ ಮುಂದೆ 4 ಜನ ಹೆಣ್ಮಕ್ಳು ಅವ್ನು ಗುದ್ದುಬಿಟ್ಟು ಬಿದ್ರು ಕೆಳಗಡೆ, ನಾನೇ ಎತ್ತು ನಿಲ್ಸ್ಬಿಟ್ಟು ಬಂದೆ. ಈ ರೀತಿ ವ್ಯವಸ್ಥೆಗಳು ಬಹಳ ಹದಗೆಟ್ಟಿದೆ. ಎಷ್ಟು ಹೇಳಿದ್ರು ಜನಕ್ಕೂ ತಿಳುವಳಿಕೆ ಇಲ್ಲ. ಈ ಹಿಂದಿಯವ್ರು ಬಂದು ಬಹಳ ಕಾಟ ಮೇಡಮ್. ಅದೇ ಈ ಫುಡ್ ಡೆಲಿವರಿಗೆ ಅವರು ಬಹಳ ಇತಿ ಮಾಡ್ತಾ ಇದ್ದಾರೆ. ಮತ್ತೆ ಮಾತಾಡ್ತೀನಿ ಇದ್ರ ಬಗ್ಗೆ ಸರ್. ಇನ್ನು ಬಲ್ಲಿ ಸರ್, ಈಗ ರೈತರು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ರಾತ್ರಿ ನೀರ್ ಬಿಡ್ತಾರೆ ಅಂತ ಒಂದಿಷ್ಟು ಈ ರೀತಿ ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳು ಬರುತ್ತೆ. ಸೊ ನಿಜಕ್ಕೂ ಟೆಕ್ನಿಕಲಿ ಆ ರೀತಿ ರಾತ್ರಿ ನೀರ್ ಬಿಡಕ್ ಸಾಧ್ಯನಾ ಮೇಡಮ್? ಮನ್ಸು ಮಾಡಿದ್ರೆ ಬಿಡ್ಬೋದು. ಸೊ ರಾತ್ರಿ ನೀರ್ ಬಿಡ್ಬೋದು. ಹೋಗಿದ್ಯಂತೆ ಮೇಡಮ್, ಬಿಟ್ಟಿದ್ದಾರಂತೆ. ಬಿಡ್ಬೋದು, ರಾತ್ರಿ ಬಿಡ್ಬೋದು. ಸರ್, ಈಗ ಮತ್ತೊಂದು ಕಡೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಈ ನದಿ ಜೋಡಣೆ ಮಾಡ್ತೀವಿ ಯೋಜನೆ ಅಂತ ಹೇಳ್ತಾ ಇದೆ. ಗೋದಾವರಿ, ಕೃಷ್ಣ, ಕಾವೇರಿ ಎಲ್ಲ ಜೋಡಣೆ ಮಾಡಿ ಅದೊಂದು ಯೋಜನೆ ಅಂತ. ಸೊ ಇದನ್ನ ಮಾಡೋದ್ರಿಂದ ಈ ಸಮಸ್ಯೆಗಳು ಸಾಲ್ವ್ ಆಗುತ್ತಾ ಮೇಡಮ್? ನದಿ ಯಾವ ರೀತಿ ಹರಿಬೇಕೋ ನ್ಯಾಚುರಲ್ ಆಗಿ ಅದೇ ತರ ಹರಿಬೇಕು. ಅದಕ್ಕೆ ವಿರುದ್ಧ ದಿಕ್ಕು ನಾವು ತಿರುಗಿಸಿದ್ರೆ ಪ್ರಕೃತಿಗೆ ವಿರೋಧ. ಕೆಲವು ನದಿಗಳು ಸಮುದ್ರಕ್ಕೆ ಸೇರ್ಲೇಬೇಕು. ಅದನ್ನು ಸೇರಿದಾಗ ಬಿಟ್ರೇನೆ ಸಮುದ್ರದ ನೀರಲ್ಲಿ ಪಶು ಪಕ್ಷಿ ಅಂದ್ರೆ ಸಮುದ್ರನೇ ನಂಬಿ ಪಕ್ಷಿ ಅದು ಪ್ರಾಣಿಗಳಿದೆಯಲ್ಲ, ಈಗ ಅದು ಕಡಲ ಆಮೆಗಳಿರ್ಬೋದು, ಮೀನುಗಳಿರ್ಬೋದು, ನದಿಯಿಂದ ಓದತಕ್ಕಂಥ ಏನು ವಾಟರ್ ಇರುತ್ತಲ್ಲ ಮತ್ತೆ ಮಿನರಲ್ಸ್ ಎಲ್ಲ ಸಮುದ್ರಕ್ಕೆ ಸೇರಿದಾಗ ಅವುಗಳಿಗೂ ಸೇರುತ್ತೆ. ಸೊ ನಾವು ಅದನ್ನ ದಿಕ್ಕಾಪಾಲ್ ತಿರುಗಿಸ್ಬಿಟ್ರೆ ಅದನ್ನು ನಂಬಿ ಬದುಕ್ತಾ ಇರತಕ್ಕಂಥ ಪ್ರಾಣಿಗಳು ತೊಂದರೆ ಆಗ್ತವೆ, ಆ ಒಂದು ಪ್ರದೇಶದಲ್ಲಿರತಕ್ಕಂಥ ಪ್ರಾಣಿಗಳು. ಸೊ ಆಮೇಲೆ ಕೆಲವೊಂದು ನದಿಗಳು ಪಶ್ಚಿಮಕ್ಕೆ ಮುಖವಾಗಿ ಹರಿಯುತ್ತೆ, ಕೆಲವು ನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಯಾವುದೆಲ್ಲ ಯಾವ ಥರ ಹರಿತಿದೆಯೋ ಅದೇ ಥರ ಹರಿಯಕ್ಕೆ ಬಿಟ್ಬಿಡ್ಬೇಕು. ಸೊ ಅದು ನದಿ ಮೂಲ ಋಷಿ ಮೂಲಕ್ಕೆಲ್ಲ ನಾವು ಕೈ ಹಾಕಕ್ಕೆ ಹೋಗ್ಬಾರ್ದು. ಅದು ಶಾಸ್ತ್ರದಲ್ಲೂ ಹೇಳಿದ್ದಾರೆ. 2,000 ಕೆರೆ ಇದೆ ಮೇಡಮ್ ನಮ್ಮ ಬೆಂಗಳೂರು ಅಕ್ಕಪಕ್ಕ ಸುತ್ತ. ನನಗೆ ಗೊತ್ತಿದ್ದಂಗೆ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಯೂಟ್ಯೂಬಲ್ಲಿ, 2,000 ಎಕರೆ ಮಾಯ ಆಗ್ಬಿಟ್ಟಿದೆ. 100 ಎಕರೆ 200 ಎಕರೆ ಇರೋ ಕೆರೆ 1 ಎಕರೆ 2 ಎಕರೆ ಮಾಡಿದ್ದಾರೆ. ಎಲ್ಲ ಡೆವಲಪರ್ಸ್. ನೀವೆಲ್ಲ ಬಂದು ಕಾಡುಬಿಸ್ನಹಳ್ಳಿ, ಬೆಲ್ಲಂದೂರು, ಈ ಕಡೆ ಕನ್ನೆಲ್ಲಿ ಎಲ್ಲ ಒಂದು ಹಳ್ಳಿ, ಎಲ್ಲ ಮರ, ತೆಂಗಿನ ತೋಪು, ಸೇಪೆ ಮರ, ಎಲ್ಲ ಬೆಲ್ಲ, ಕಬ್ಬಿನ ತೋಟ. ಇವತ್ತೇನಾಗಿದೆ ಎಲ್ಲ ಬಂದು ಪರಭಾಷಕರು ಅಪಾರ್ಟ್ಮೆಂಟ್ ಮೇಡಮ್. ಆದರ್ಶ, ಶೋಭಾ ಡೆವಲಪರ್ಸು, ಸ್ಟರ್ಲಿಂಗು, ಪ್ರೆಸ್ಟೇಜು, ಅನೇಕ ಡೆವಲಪರ್ಸ್ ಬಂದು ನಾವು ಒಳಗಡೆ ಹೋಗಕ್ಕೂ ನಮ್ಮನ್ನು ಸೆಕ್ಯೂರಿಟಿ ಬಿಡಲ್ಲ ಮೇಡಮ್. ನಮ್ಮ ಜಾಗನೇ ನಮ್ಮದೇ ಹಾಕೊಂಡ್ಬಿಟ್ಟಿದ್ದಾರೆ 2 ಎಕರೆ ಬಲಗೇರಿ ಹತ್ರ. ನಮ್ಮನ್ನೇ ಒಳಗಡೆ ಬಿಡ ಕೇಸ್ ಹಾಕಿದ್ದಾರೆ. ನಮ್ಮಲ್ಲಿ ಪೇಪರ್ ಸರಿಯಾಗಿಲ್ಲ, ದೊಡ್ಡಪ್ಪನ ಮಕ್ಕಳು ಒಗ್ಗಟ್ಟಿಲ್ಲ, ಇದು ವೀಕ್ನೆಸ್. ಅವ್ರೇನು ಮಾಡಿದ್ರು, ಯಾರೋ ಒಬ್ಬರನ್ನ ಇಟ್ಟು ಹೋಗ್ರಿ ನಿಮ್ದು ಯಾವುದೋ ಹಳೆ ಸೈನ್ ಒಂದು ಹೊಡೆದ್ಬಿಟ್ಟು ಫೋರ್ಜರಿ ಮಾಡಿ ಕೇಸ್ ಹಾಕೋಗ್ರಿ, ಕೋರ್ಟಲ್ಲಿಗಿದೆ ನಮ್ದು. ಇದು ಪರಿಸ್ಥಿತಿ ಮೇಡಮ್. ಅದನ್ನ ಬಿಡಿ, ನನಗೆ ಬೇಡ ಅದು. ಇವತ್ತು ನನಗೆ ಬೇಕಾಗಿರೋದು ನಮ್ಮ ಈ ಕಾವೇರಿ ನೀರನ್ನು ನಾವೆಲ್ಲರೂ ಸುಧಾರಿಸ್ಬೇಕಾಗತ್ತೆ. ಸುಧಾರಿಸ್ಕೊಂಡ್ರೆ ನಮಗೂ ಒಂದಷ್ಟು ಸ್ವಚ್ಛವಾಗಿ. ಸರ್, ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ, ನವೀನ್ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನವೀನ್ ಅವರೇ? ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್. ಹೇಳಿ ನವೀನ್ ಅವರೇ, ಏನ್ ಹೇಳ್ತೀರಾ ಈ ಸದ್ಯದ ಪರಿಸ್ಥಿತಿ ಬಗ್ಗೆ, ಆದೇಶದ ಬಗ್ಗೆ, ಹಾಗೆ ನಮ್ಮ ಸರ್ಕಾರ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ, ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ಒಂದು ಅತ್ಯಂತ ಅವಶ್ಯಕವಾಗಿ ಬೆಂಗಳೂರಿನ ನಾಗರಿಕರಿಗೆ ಕಾವೇರಿ ನೀರು ಇಲ್ಲ ಅಂತಂದ್ರೆ ಕುಡಿತಕ್ಕಂತ ನೀರಿಗೆ ಅತ್ಯಂತ ದೊಡ್ಡ ಮಟ್ಟದ ಕಷ್ಟ ಆಗುತ್ತೆ. ಒಂದು ಎರಡನೇದು, ವೈಜ್ಞಾನಿಕವಾಗಿರ್ತಕ್ಕಂತ ನಿರ್ಣಯವನ್ನ ಯಾವುದೇ ಸರ್ಕಾರಗಳಾಗ್ಲಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಒಂದೇನೊಂದು ತಮಿಳ್ನಾಡಾಗ್ಲಿ ಅಥವಾ ಕರ್ನಾಟಕವಾಗಿರ್ಲಿ, ಮೊದಲು ಕುಡಿಯತಕ್ಕಂಥ ನೀರಿಗೆ ಮೊದಲಿನ ಪ್ರಾಮುಖ್ಯತೆ ಇರಬೇಕು. ನೆಕ್ಸ್ಟ್ ಹಾಗಾಗೇನೆ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಇದರ ಮಧ್ಯದಲ್ಲಿ ಭಾಗವಹಿಸಿ ನೆಕ್ಸ್ಟ್ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಿದೆ, ಮಳೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಿದೆ, ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ನೀರಿನ ಹಂಚಿಕೆ ಮಾಡ್ಬೇಕು ಅಂತಕ್ಕಂಥದ್ದು ಒಂದು, ಇದು ಕರ್ನಾಟಕಕ್ಕಂತೂ ಅತ್ಯಂತ ಮರಣಶಾಸನ. ಯಾಕಂದ್ರೆ ಬೆಂಗಳೂರಿಗೆ ನೀರೇ ಬರ್ಲಿಲ್ಲ ಅಂತಂದ್ರೆ, ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ಅವ್ರ ಬೆಳೆಗಳಿಗೆ ನೀರನ್ನ ಕೇಳ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತ ಹೇಳಿ ನಾನು ತಿಳ್ಕೊಂತೇನೆ. ನಾನು ಆಗ್ರಹ ಪಡಿಸ್ತೇನೆ ಎಲ್ಲ ಕನ್ನಡಿಗರು, ವಿಶೇಷವಾಗಿ ಬೆಂಗಳೂರು ಇರ್ತಕ್ಕಂಥ ಜನ ಕೇವಲ ಪೋಸ್ಟರ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ ಕೇವಲ ಭಾಗವಹಿಸ್ತಾನೆ, ಸಾಂಕೇತಿಕವಾಗಿ ಎಲ್ಲರೂ ಸಹ
ಕುಡಿಯುವ ನೀರಿಗೆ ಅವಶ್ಯಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬ ಕನ್ನಡಿಗನು ಸಹ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂತೇನೆ. ಆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಸಹ ನನ್ನ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ, ತಮ್ಮ ಚಾನಲ್ಗೂ ಸಹ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ನವೀನ್ ಅವರೇ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನು ವಲ್ಲಿ ಸರ್, ಕೊನೆಯದಾಗಿ ನೀವೇನು ಹೇಳ್ತೀರಾ ಈ ವಿಚಾರದ ಬಗ್ಗೆ? ಅಂದ್ರೆ ಯಾವ ರೀತಿ ನಮ್ಮ ಸರ್ಕಾರ ಯಾವ ರೀತಿ ದಿಟ್ಟನ್ನು ತಗೊಳ್ಬೇಕು? ಸರ್ಕಾರಕ್ಕೆ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಮೆಸೇಜ್ನ ತಲುಪಿಸ್ಬೇಕು. ಅದು ಸರ್ಕಾರಕ್ಕಾಗಿ. ಸರ್ ಮಾತಾಡ್ತೀನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಸೋಮಾರಾಧ್ಯ ಅಂತ. ಓಕೆ ಸರ್, ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ನೀವು? ಅದೇ ಮೇಡಮ್, ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಕಾವೇರಿ ಜಲ ಇದು ಅಂದ್ಬಿಟ್ಟು ಇದನ್ನ ಮತ್ತೆ ಯಾವಾಗಲೂ ಆದದ್ದು ಇದು ಅಗ್ರಿಮೆಂಟ್ ಅಲ್ವಾ? ಹಾ, ಹೇಳಿ ಸರ್. ಈ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿ ಬೇರೆನೆ ಮಾಡ್ಬೋದಲ್ಲ? ಅಂದ್ರೆ ಹಿಂದಾಗಿರೋ ಒಪ್ಪಂದನೇ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳ್ತಿದ್ದೀರಾ? ಎಷ್ಟು ವರ್ಷ ಆಯ್ತು? ಜನಸಂಖ್ಯೆ ಎಷ್ಟು ಹೆಚ್ಚಾಯ್ತು? ಕುಡಿಯೋ ನೀರು ಎಷ್ಟು ಬೇಕು? ವ್ಯವಸಾಯಕ್ಕೆ ಎಷ್ಟು ಬೇಕು? ಅಲ್ವಾ? ಹೌದು. ಆ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿ ಈ ರಾಜಕೀಯ ಪಕ್ಷಗಳು ಸುಮ್ಮನೆ ಕಿತ್ತಾಡಿ ಜನಗಳು ಇವರು ಎಲ್ಲ ಇದ್ ಮಾಡೋದಕ್ಕೆ ಮಳೆಗ ಆದ್ರೇನೋ ಪರವಾಗಿಲ್ಲ ಬಿಡ್ತಾರೆ. ಹೌದಾ? ಹೌದು ಸರ್. ಈಗ ಇಲ್ಲೇ ಮಳೆ ಇಲ್ಲ, ಇಲ್ಲೇ ನೀರಿಲ್ಲ, ಕ್ಯಾನ್ಸಲ್ ಮಾಡಿ ಬೇರೆನೆ ಮಾಡ್ಬೋದು. ಎಷ್ಟು ವರ್ಷ ಆಯ್ತು? ಎಷ್ಟು ಜನಸಂಖ್ಯೆ ಆಯ್ತು? ಹೆಚ್ಚಾಯ್ತು ಅಲ್ವಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅವ್ರು ಹೇಳ್ತಾ ಇರೋದು ಹೊಸದಾಗಿ ತಿದ್ದುಪಡಿ ಮಾಡ್ಕೋಬೇಕು, ಈಗೇನು ಒಪ್ಪಂದ ಆಗಿದೆ ಮತ್ತೆ ಅದನ್ನ ಇನ್ನೊಂದ್ಸಲ ನೋಡ್ಕೋಬೇಕು ಅಂತ. ನಾನು ಹೇಳ್ತೀನಲ್ಲ, ನಮ್ಗೆ ಇಲ್ಲಿ IAS ಅಧಿಕಾರಿಗಳಾಗಿದ್ದವರು ತಮಿಳ್ನಾಡು ಕೇಡರ್ಗಳು. ನಾವು ಅಲ್ಲಿ ಮೇಲ್ಮನವಿ ಸಲ್ಲಿಸ್ಬೇಕಂತಂದ್ರೆ ಜಯಲಲಿತಾ ಅವರು ಅಲ್ಲಿ CM ಆಗಿದ್ರು. ಕಾಂಗ್ರೆಸ್ ಗವರ್ಮೆಂಟ್ ಇಂದ ಸೆಂಟ್ರಲ್ ಗವರ್ಮೆಂಟ್ ಇತ್ತು. ಜಯಲಲಿತಾ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಿದ್ರು. ಇಲ್ಲಿ ನಾವು ವೀಕ್ ಆಗ್ಬಿಟ್ಟಿದ್ವಿ. ಅವ್ರು ಇಬ್ರು ಮಾತನ್ನ ನಾವು ಇಲ್ಲಿ ಕೇಳ್ಬೇಕಾಗಂತ ಪರಿಸ್ಥಿತಿ ಬಂದಿತ್ತು ನಮ್ಗೆ ಅವಾಗ. ಓಕೆ. ಇಲ್ಲಿ ಒಳಗಡೆ ಕೂತಿದ್ದವರು ತಮಿಳ್ನಾಡವ್ರೆ. ಸೊ ನಾವು ಇಲ್ಲಿ ಮೇಲ್ಮನವಿ ಕಳಿಸ್ಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲೆಲ್ಲ ನಾವು ದಾಖಲೆಗಳೆಲ್ಲ ಮಾಡ್ಬೇಕಂತಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ತಮಿಳ್ನಾಡವ್ರಿಗೆ ಗೊತ್ತಾಗ್ತಾ ಇತ್ತು. ಇನ್ಸೈಡ್ ಎಲ್ಲ ಗೊತ್ತಾಗ್ತಾ ಇತ್ತು ವಿಚಾರ. ನಾವೇನೇ ಮಾಡಿದ್ರು ಅವ್ರ ಒಳಗಡೆಯಿಂದನೇ ಅದು ಮಾಡ್ತಾ ಇದ್ರು. ನಾವು ಅಷ್ಟು ವೀಕ್ ಆಗಿಬಿಟ್ಟಿದ್ವಿ. ನಾವು ಇದೇನು ಆಗ್ತಿದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ಎಲ್ಲ ನಡೆದೋಗ್ಬಿಟ್ಟಿತ್ತು. ಸೊ ಇದಾಗಿ ಸುಮಾರು ಒಂದು 20 ವರ್ಷ ಆಗಿರ್ಬೋದು. CWMC ಅದು ಇದು ಪ್ರಾಧಿಕಾರ, ಕಾವೇರಿ ಸಮಿತಿ ಎಲ್ಲ ಬಂದು. ಸೊ ನಾವಲ್ಲಿ ಸೆಟ್ ಬ್ಯಾಕ್, ಕನ್ನಡಕ್ಕೆ ಸೆಟ್ ಬ್ಯಾಕ್. ಅದು ಇದನ್ನ ನಾವೀಗ ಸರಿ ಮಾಡ್ಬೋದು ಎಲ್ಲ ಕನ್ನಡಿಗರು ಒಟ್ಟಾಗಿ ನಿಂತ್ರೆ. ಅಂದ್ರೆ ಕಾವೇರಿ ಅಂತ ಬಂದಾಗ ನೀವು ಆಗಲೇ ಹೇಳ್ತಾ ಇದ್ರಿ, ಇಡೀ ಕರ್ನಾಟಕದ ಯಾವುದೇ ಒಂದು ತೊಂದರೆ ಕರ್ನಾಟಕಕ್ಕಾದ್ರೆ ಇಡೀ ಕರ್ನಾಟಕದ ತೊಂದರೆ ಅಂತ ನಾವು ಎಲ್ಲಿ ತನಕ ನಾವು ಮನಸ್ಥಿತಿ ಇಟ್ಕೊಳ್ಳಲ್ವೋ ಅಲ್ಲಿ ತನಕ ನಮ್ಗೆ ಬೇರೆ ಕಡೆಯಿಂದ ಏಟ್ ಬೀಳ್ತಾನೆ. ಎಲ್ಲಿ ತನಕ ನಾವು ನಮ್ಮ ಒಳಗಡೆ ಜಾತಿಯಲ್ಲೇನೆ ಅಷ್ಟು ಜನ ಹೊಡೆದಾಡ್ತಾ ಇದ್ದಾರೆ ಅಂತಂದ್ರೆ ಇದು ಯಾವ್ದೋ ಒಂದು ದೊಡ್ಡ ಸಂಚಿನ ಹುನ್ನಾರ ಸೃಷ್ಟಿಸಿ ಬಿಟ್ಟಿದ್ದಾರೆ ಅಂತಾನೆ. ನಮ್ ವೀಕ್ನೆಸ್ ನ ಗಲಾಟೆ ಮಾಡ್ಸಕ್ಕೆ ಬಿಟ್ಟು ಇವತ್ತು ಗಲಾಟೆಗಳು ನಡೀತಿದೆ. ಈ ಗಲಾಟೆ ಮಧ್ಯದಲ್ಲಿ ನಾವು ಕನ್ನಡ ಮರಿತಾ ಇದೀವಿ. ನಿಜ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಒಟ್ನಲ್ಲಿ CWMA ಆದೇಶ ಕರ್ನಾಟಕಕ್ಕೆ ದೊಡ್ಡ ಆಘಾತ ನೀಡಿದೆ. ಇದನ್ನ ಖಂಡಿಸಿ ರಾಜ್ಯವ್ಯಾಪಿ ಹೋರಾಟಗಳು, ಆಕ್ರೋಶಗಳು ಭುಗಿಲೆದಿದೆ. ಹಾಗೆ ನಮ್ಮ CM DK ಶಿವಕುಮಾರ್ ಜೊತೆಗೆ ತಮಿಳುನಾಡು CM ದಳಪತಿ ವಿಜಯ್ ಭೇಟಿ ಮುಂದಕ್ಕೆ ಹೋಗಿದೆ. ಒಟ್ನಲ್ಲಿ ಕರ್ನಾಟಕಕ್ಕಾಗಿ ಕನ್ನಡಿಗರ ಪರವಾಗಿ CM DK ಶಿವಕುಮಾರ್ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಭರವಸೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.